ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಈ ಒಂದು ವಿಡಿಯೋನಲ್ಲಿ ನಾನು 25ME 31I ತುಂಬ ಜನ ರಿಕ್ವೆಸ್ಟ್ ಮಾಡಿದರು, ಲೈಕ್ ಮಾಮ್ ಅಂದರೆ 3rd ಸೆಮಿಸ್ಟರ್ ಸಿಲೆಬಸ್ನ ಮಾಡಿ ಅಂತ. ಸೊ ಇದನ್ನು ನಾವು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಈ ಒಂದು ಸಬ್ಜೆಕ್ಟಲ್ಲಿ ನಾವು 4 COಸ್ನ ಸ್ಟಡಿ ಮಾಡ್ತೀವಿ. CO 1, 2 ಹಾಗೆ 3 ಮತ್ತು 4. Each COಗೆ there are different marks. CO1 is for 63 marks, CO2 is for 15 marks, CO3 is for 40 marks and CO4 is for 32 marks. Total it is for 150 marks. So ಇಷ್ಟು COಸ್ನ ನೀವು ಸ್ಟಡಿ ಮಾಡಿದಾಗ 150 ಮಾರ್ಕ್ಸ್ನ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀರಾ. ಸೊ ಮೊದಲನೇದಾಗಿ ಈ ಒಂದು CO1ನಲ್ಲಿ ನಾವು ವೀಕ್ 1, 2, 3 ಮತ್ತು 4ನ ನಾವು ಕವರ್ ಮಾಡ್ತೀವಿ. ಸೊ ಟೋಟಲ್ ನಾವು 63 ಮಾರ್ಕ್ಸ್ನ ಬರುತ್ತೆ. ಸೊ ಈ ಒಂದು COನ ವೀಕ್ 1, 2, 3, 4 ಅಂದರೆ ಈ ವಿಡಿಯೋ CO1 ಫುಲ್ಲು ನೀವು ಕಂಪ್ಲೀಟಾಗಿ ನೋಡಿದ್ರೆ ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. CO1 ವಿಡಿಯೋನ ನಾನು 2 ಆಗಿ ಸ್ಪ್ಲಿಟ್ ಮಾಡ್ತೀವಿ. ಒಂದು ಪಾರ್ಟ್ ಎ, ಇನ್ನೊಂದು ಪಾರ್ಟ್ ಬಿ. ಪಾರ್ಟ್ ಎ ಅಲ್ಲಿ ಫುಲ್ ಥಿಯರಿನ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಪಾರ್ಟ್ ಬಿ ಅಲ್ಲಿ ಫುಲ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ದಟ್ ಇದ್ರದ್ದು ಕಂಟಿನ್ಯೂಟಿ ವಿಡಿಯೋ ಲಿಂಕ್ನ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲನೇದು MCQ. ಇದರಲ್ಲಿ 6 ಕ್ವೆಶನ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಕ್ವೆಶನ್ಸ್ ಬರುತ್ತೆ. 2 ಮಾರ್ಕ್ಸ್ ಕ್ವೆಶನ್ಸು 3 ಬರುತ್ತೆ. 3 ಮಾರ್ಕ್ಸ್ ಕ್ವೆಶನ್ಸು 3 ಬರುತ್ತೆ. 5 ಮಾರ್ಕ್ಸ್ ಕ್ವೆಶನ್ಸು 4 ಬರುತ್ತೆ. 10 ಮಾರ್ಕ್ಸ್ ಕ್ವೆಶನ್ಸ್ ಇದರಲ್ಲಿ 2 ಬರುತ್ತೆ. ಸೊ ದಟ್ ಟೋಟಲಿ 63 ಮಾರ್ಕ್ಸ್ CO1ಅಲ್ಲಿ ಇರುತ್ತೆ ಮಾಮ್ ಸಬ್ಜೆಕ್ಟಲ್ಲಿ. ಸೊ ಮೊದಲನೇ MCQ ಹೀಗಿದೆ: The line of action on the forces that changes the effect of rigid body. So all the forces are acting in the same line. So it changes. So ಏನಾಗ್ತದೆ? It changes its effects ಅಂತ ಹೇಳ್ತೀವಿ. ಎರಡನೇದು ಎ ಸಿಸ್ಟಮ್ ಫೋರ್ಸ್ ಇಸ್ ಇನ್ ಈಕ್ವಿಲಿಬ್ರಿಯಮ್. ಎಲ್ಲ ಫೋರ್ಸಸ್ಸು ಈಕ್ವಿಲಿಬ್ರಿಯಮ್ ಆಗಿದೆ ಅನ್ನೋದನ್ನು ನಾವು ವೇರ್ ಸಮೇಷನ್ H of E is equals to 0. H is nothing but as horizontal, V is nothing but as vertical ಅಂತ ಕರಿತೇವೆ. ಹಾಗೆ ಮೂರನೇ ಪ್ರಶ್ನೆ ಹೀಗಿದೆ: In parallelogram law, resultant is represent diagonal. So this is your parallelogram law. Resultant na ನಾವು diagonal ಆಗಿ represent ಮಾಡ್ತೀವಿ. The forces are acting in the same straight line. See, all the forces are acting in the same straight line. ಇದನ್ನ ನಾವು co-linear forces, in linear forces ಅಂತ ಕರಿತೀವಿ. In which system do the force meet at ಪಾಯಿಂಟ್ ಇನ್ ದ ಡಿಫ್ರೆಂಟ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಪ್ಲೇನ್ ಆದರೆ ಕೋಪ್ಲೇನಾರ್ ಫೋರ್ಸ್. ಡಿಫ್ರೆಂಟ್ ಪ್ಲೇನ್ ಅಂತಂದಾಗ ಏನಾಗುತ್ತೆ, ಒಂದೊಂದು ಪ್ಲೇನಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಏನಾಗ್ತಾಯಿದೆ ಅದನ್ನು ನಾವೇನಂತ ಕರಿತೀವಿ, ಉಲ್ಟಾ, ಅದನ್ನು ನಾವೇನಂತ ಕರಿತೀವಿ, ನಾನ್ ಕೋಪ್ಲೇನರ್ ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ದ ರೆಸಲ್ಯೂಷನ್ ಆಫ್ ಫೋರ್ಸಸ್ ಮೀನ್. ಸೊ ರೆಸಲ್ಯೂಷನ್ ಆಫ್ ಫೋರ್ಸಸ್ ಏನಪ್ಪ ಅಂತಂದರೆ ದ ರೆಸಲ್ಯೂಷನ್ ಆಫ್ ಫೋರ್ಸಸ್ ಇನ್ ಹಾರಿಜಾಂಟಲ್ ಹಾಗೆ ರೆಸಲ್ಯೂಷನ್ಸ್ ಆಫ್ ಫೋರ್ಸಸ್ ಇನ್ ವರ್ಟಿಕಲ್. ಸೊ ಎರಡನ್ನೂ ನಾವು ಅನಾಲಿಸಿಸ್ ಮಾಡ್ತೀವಿ. ಇಲ್ಲಿ ಏನಾಗ್ತಾಯಿದೆ, ಸ್ಪ್ಲಿಟ್ಟಿಂಗ್ ದ ಫೋರ್ಸಸ್ ಇನ್ ಟು ದ ಕಾಂಪೋನೆಂಟ್ಸ್. ಸೊ ಈಚ್ ಫೋರ್ಸ್ನ ನಾವು ಹಾರಿಜಾಂಟಲ್ ಆಗೋ ಸ್ಪ್ಲಿಟ್ ಮಾಡ್ತೀವಿ, ಅದೇ ರೀತಿ ವರ್ಟಿಕಲ್ ಆಗಿ ಕೂಡ ಸ್ಪ್ಲಿಟ್ ಮಾಡ್ತೀವಿ. ದಿಸ್ ಈಸ್ ಹಾರಿಜಾಂಟಲ್ ಆ್ಯಂಡ್ ದಿಸ್ ಇಸ್ ವರ್ಟಿಕಲ್. ಇದನ್ನು ನಾವು ರೆಸಲ್ಯೂಷನ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ದ ರಿಸಲ್ಟೆಂಟ್ ಆಫ್ ಫೋರ್ಸಸ್ using the components. What is the formula of resultant of force? We know that capital R is equals to square root of summation of H of square plus summation of V of square. H ಅಂದರೆ ನಾನು ಹೇಳಿದೆ horizontal, V ಅಂದರೆ ನಾನು ಹೇಳಿದೆ ನಿಮಗೆ vertical ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: the direction of resultant is calculated using. ಸೊ ಡೈರೆಕ್ಷನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಆಫ್ ಪ್ಯಾರಲೋಗ್ರಾಮ್ ಲಾ ಅಲ್ಲಿ. ಸೊ ದಟ್ ಈಸ್ tan theta is equals to summation of V divided by summation of H. So summation of V divided by summation of H. So this is the formula for direction of a resultant. Which of the following is not a characteristics of force? See, not ಅಂತ ಹೇಳ್ತಿದ್ದಾನೆ. So speed is not a characteristics, magnitude is a characteristics, direction is a characteristics, point of application is a characteristics, but speed is not a characteristics of the force ಅಂತ ಹೇಳ್ತೀವಿ. A force that pulls the body is called. ಸೊ ಈಗ ಯಾವುದೇ ಒಂದು ಬಾಡಿ ಇರುತ್ತೆ, ಎರಡೂ ಕಡೆ ಫೋರ್ಸ್ನ ಹಾಕಿ ಪುಲ್ ಮಾಡ್ತಾ ಇದ್ದೀವಿ. ಪುಲ್ ಮಾಡೋದನ್ನು ನಾವೇನಂತ ಕರಿತೀವಿ, ಟೆನ್ಸೈಲ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೇನ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್. ನೀವು ಈ ಪದನ ಅರ್ಥ ಮಾಡ್ಕೊಳ್ಳಿ. ಲ್ಯಾಟ್ರಲ್ ಅಂದರೆ ಅಡ್ಡಡ್ಡ,
ಲಾಂಗಿಟ್ಯೂಡ್ನಲ್ ಅಂದರೆ ಉದ್ದುದ್ದ. ಸೊ ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಅಂತಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಪಾಯ್ಸನ್ಸ್ ರೇಷಿಯೋ. ಪಾಯ್ಸನ್ಸ್ ರೇಷಿಯೋ ಡೆಫಿನೇಷನ್ನ ಕೂಡ ಈ ರೀತಿ ಬರಿಬೋದು. ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್, ಯು ವಿಲ್ ಗೆಟ್ 1 mark easily. So next is thermal stresses is given by. So thermal stresses formula is this one. So Young's modulus is directly proportional to change in the temperature. Next is factor of safety. So factor of safety andre ಏನು? Factor of safety is the ratio of ultimate stress to the working stress. andre factor of safety is nothing but as ultimate stress by working stress. So US by WS. So US by WS is nothing but as factor of safety. ಶಿಯರ್ ಸ್ಟ್ರೆಸ್. ಸೊ ಶಿಯರ್ ಸ್ಟ್ರೆಸ್ ಎಲ್ಲಿ ಆ್ಯಕ್ಟ್ ಆಗುತ್ತೆ? ಶಿಯರ್ ಆಗಬೇಕು ಅಂತಂದಾಗ ಏನಾಗುತ್ತೆ? ಇಟ್ ಶುಡ್ ಆ್ಯಕ್ಟ್ ದ ಪ್ಯಾರಲಲ್ ಟು ದ ಸರ್ಫೇಸ್. ಸೊ ಹಿಯರ್ ಶಿಯರ್ ಸ್ಟ್ರೆಸ್ ಆ್ಯಕ್ಟ್ಸ್ ವಿತ್ ದ ಪ್ಯಾರಲಲ್ ಟು ದ ಸರ್ಫೇಸ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ ಹ್ಯಾಸ್ ಹೈ ಎಲಾಸ್ಟಿಸಿಟಿ? ಸೊ ಎಲಾಸ್ಟಿಸಿಟಿ ಅಲ್ಲ, ಎಲಾಸ್ಟಿಕ್, ಹೈ ಎಲಾಸ್ಟಿಕ್. ಸೊ ಹೈ ಎಲಾಸ್ಟಿಸಿಟಿ ಇರುವಂಥ ಮೆಟೀರಿಯಲ್ ಇಸ್ ಸ್ಟೀಲ್. ಸೊ ರಬ್ಬರು ಒಂದು ಸಟನ್ ಎಲಾಸ್ಟಿಸಿಟಿ ಪಾಯಿಂಟ್ ಹೋದ್ಮೇಲೆ ಕಟ್ ಆಗುತ್ತೆ. ಬ್ರಾಸು ಸಾಫ್ಟ್ ಇರೋದ್ರಿಂದ ಹೋಗುತ್ತೆ, ಗ್ಲಾಸು ಹೋಗುತ್ತೆ. ಬಟ್ ಸ್ಟೀಲ್ ಏನಾಗ್ತಿರುತ್ತೆ? ಇಟ್ ಹ್ಯಾಸ್ ಸೈಕ್ಲಿಕ್ ಲೋಡಿಂಗ್, ಸೊ ದಟ್ ಕಂಟಿನ್ಯೂಸ್ ಎಲಾಸ್ಟಿಸಿಟಿ ಸ್ಟೀಲ್ಗೆ ಇರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಇನ್ ಸಿಂಪಲ್ ಟೆನ್ಷನ್ ಟೆಸ್ಟ್ ಹುಕ್ಸ್ ಲಾ ಈಸ್ ವ್ಯಾಲಿಡ್. ಸೊ ಹುಕ್ಸ್ ಲಾ ಏನು ಹೇಳುತ್ತೆ? ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್. ಸೊ ಅದನ್ನು ನಾವೇನಂತ ಕರಿತೀವಿ? ಪ್ರೊಪೋರ್ಷನಾಲಿಟಿ ಲಿಮಿಟ್ ಅಂತ ಕರಿತೀವಿ. ಮ್ಯಾಚ್ ದ ಫಾಲೋಯಿಂಗ್ ದ ಎಲಾಸ್ಟಿಕ್ ಪ್ರಾಪರ್ಟೀಸ್ ಆಫ್ ಐಸೋಟ್ರೋಪಿಕ್. ಐಸೋಟ್ರೋಪಿಕ್ ಅಂದರೆ ಸೇಮ್. ಸೊ ಸೇಮ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಇರೋವಂಥದ್ದನ್ನು ನಾವು ಮ್ಯಾಚ್ ಮಾಡಬೇಕು. ಸೊ ಯಂಗ್ಸ್ ಮಾಡ್ಯುಲಸ್. ಸೊ ಇಲ್ಲಿ ನಾವು ಯಂಗ್ಸ್ ಮಾಡ್ಯುಲಸ್ನ ಯಾವ ಒಂದು ಎಲಾಸ್ಟಿಕ್ ಪ್ರಾಪರ್ಟಿಗೆ ಮ್ಯಾಚ್ ಮಾಡಿ. ಸೊ ಇಲ್ಲಿ ನಾವು ಎಲಾಸ್ಟಿಸಿಟಿ ಪ್ರಾಪರ್ಟೀಸ್ನ ಯಾವುದಕ್ಕೆ ಮ್ಯಾಚ್ ಮಾಡ್ತೀವಿ? ಸೊ ಯಂಗ್ಸ್ ಮಾಡ್ಯುಲಸ್ is nothing but as normal strain. Next, modulus of rigidity is nothing but as shear strain. Bulk modulus is nothing but as volumetric strain. Poisson's ratio is nothing but as transverse strain. ಇದಕ್ಕೆ ಉತ್ತರ C. So this is the answer for C. Next question, if the value of Poisson's ratio is 0, then what it means? ಸೊ ಪಾಯ್ಸನ್ಸ್ ರೇಷಿಯೋ 0 ಇದೆ ಅಂತಂದಾಗ ಅದರ ವ್ಯಾಲ್ಯೂ ಏನಂತ ಕರಿತೀವಿ? ಮೆಟೀರಿಯಲ್ ಇಸ್ ರಿಜಿಡ್. ಸೊ ಪಾಯ್ಸನ್ಸ್ ರೇಷಿಯೋ ಇಸ್ 0 ಅಂದಾಗ ಅಲ್ಲಿ ಮೆಟೀರಿಯಲು ರಿಜಿಡ್ ಇರುತ್ತೆ, ಅಲ್ಲಿ ಯಾವುದೇ ಥರದ ಒಂದು ವೇರಿಯೇಷನ್ಸ್ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ, ಇನ್ ಟರ್ಮ್ಸ್ ಆಫ್ ಪಾಯ್ಸನ್ಸ್ ರೇಷಿಯೋ ದ ರೇಷಿಯೋ ಆಫ್ ಯಂಗ್ಸ್ ಮಾಡ್ಯುಲಸ್ E to shear modulus G, what is the elasticity materials? So Young's modulus E ಇಂದ Young's modulus G ಗೆ, ಸೊ G is equals to ಅದ್ರದ್ದು ಒಂದು ರಿಲೇಷನ್ಶಿಪ್ ಇದೆ, ನಾವು ನೆಕ್ಸ್ಟ್ ಫರ್ದರ್ ಡಿಸ್ಕಸ್ ಮಾಡ್ತೀವಿ. ಸೊ ಇದಕ್ಕೆ ಆನ್ಸರ್ ಇಸ್ 2 into 1 plus of mu. So next question, the relationship between the Young's modulus and bulk modulus and Poisson's ratio. So K is nothing but as bulk modulus. So what is the relationship between Young's modulus, bulk modulus and the Poisson's ratio is capital E is equals to 3K into 1 minus 2 mu. So this is the relationship between all these parameters. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರೋದ್ರಲ್ಲಿ ನಿಮಗೆ 6 marks ಬರುತ್ತೆ. ಸೊ ಈ 20 ಕ್ವೆಶನ್ಸಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ಬರ್ಬೋದು, ಇಟ್ ವಿಲ್ ಬಿ ಇನ್ ದ 6 marks. ವೈ ಐ ಆಮ್ ಟೆಲ್ಲಿಂಗ್ ಇಸ್ ಬಿಕಾಸ್ ಇಷ್ಟು ಕ್ವೆಶನ್ಸು ನಾವು ಕ್ವೆಶನ್ ಬ್ಯಾಂಕಲ್ಲೇ ತೊಗೊಂಡಿದ್ದೀವಿ. ಸೊ ಕ್ವೆಶನ್ ಬ್ಯಾಂಕಲ್ಲೇ ಅಪ್ರಾಕ್ಸಿಮೇಟ್ ಎಲ್ಲ ಕ್ವೆಶನ್ಸು ಇರುತ್ತೆ, ಸೊ ದಟ್ 6 marks ಯು ಕ್ಯಾನ್ ಸ್ಕೋರ್ ಈಸಿಲಿ. ನೆಕ್ಸ್ಟ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇಲ್ಲಿರೋ ಫಿಲ್ ಇನ್ ದ ಬ್ಲ್ಯಾಂಕ್ಸು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 2 marksಗೆ ಬರುತ್ತೆ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ, ಫೋರ್ಸ್ ಈಸ್ ಡ್ಯಾಶ್ ಕ್ವಾಂಟಿಟಿ. ಫೋರ್ಸ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ದ ರಿಸಲ್ಟೆಂಟ್ ಆಫ್ ಫೋರ್ಸಸ್ ಈಸ್ ರೆಪ್ರೆಸೆಂಟ್ ಆಸ್ ಕಂಬೈನ್ಡ್ ಫೋರ್ಸ್. ಯಾಕೆಂದರೆ ರಿಸಲ್ಟೆಂಟಲ್ಲಿ ಹಾರಿಜಾಂಟಲ್ ಫೋರ್ಸು ಇರುತ್ತೆ, ಹಾಗೆ ವರ್ಟಿಕಲ್ ಫೋರ್ಸು ಇರುತ್ತೆ, ಅದಕ್ಕೆ ಅದನ್ನು ಕಂಬೈನ್ಡ್ ಎಫೆಕ್ಟ್ ಆಫ್ ಫೋರ್ಸಸ್ ಅಂತ ಕರಿತೇವೆ. ನೆಕ್ಸ್ಟ್, ದ ಫೋರ್ಸಸ್ ಮೀಟಿಂಗ್ ಅಟ್ 1 ಪಾಯಿಂಟ್. ಎಲ್ಲ ಫೋರ್ಸು ಒಂದೇ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ, ಅದನ್ನು ನಾವೇನಂತ ಕರಿತೀವಿ? ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ.
The horizontal components of forces is given by horizontal forces. ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಪ್ರಾಬ್ಲಮ್ಸ್ ಮಾಡುವಾಗ. ಸೊ ಹಾರಿಜಾಂಟಲ್ ಫೋರ್ಸಸ್ನ ನಾವು ಕಾಸ್ ಥೀಟಾ ಅಂತ ಕರಿತೀವಿ, ವರ್ಟಿಕಲ್ ಫೋರ್ಸಸ್ನ ನಾವು ಸೈನ್ ಥೀಟಾ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಹಾರಿಜಾಂಟಲ್ ಫೋರ್ಸ್ ಗಿವನ್ ಇಸ್ ಬೈ ಫೋರ್ಸ್ ಇಂಟು ಕಾಸ್ ಥೀಟಾ. ಸೊ ಇಲ್ಲಿ ನಾವು ಯಾವ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವೋ ದಟ್ ಫೋರ್ಸ್ ಇಂಟು ಕಾಸ್ ಥೀಟಾ. ನೆಕ್ಸ್ಟ್ ದ ಫೋರ್ಸಸ್ ಆ್ಯಕ್ಟಿಂಗ್ ಇನ್ ದ ಡಿಫ್ರೆಂಟ್ ಪ್ಲೇನ್ಸ್. ಸೊ ಎಲ್ಲ ಫೋರ್ಸಸ್ಸು ಯಾವುದೋ ಡಿಫ್ರೆಂಟ್ ಪ್ಲೇನ್ಸಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಎಲ್ಲನೂ ಯಾವುದ್ಯಾವುದೋ ಡಿಫ್ರೆಂಟ್ ಪ್ಲೇನಲ್ಲಿ ಆ್ಯಕ್ಟ್ ಆಗ್ತಾ ಇರೋದನ್ನ ನಾವು ನಾನ್ ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. ಒಂದೇ ಪ್ಲೇನಲ್ಲಿ ಆ್ಯಕ್ಟ್ ಆಗ್ತಾ ಇದೆ ಅಂತಂದಾಗ ಏನಾಯಿತು, ಅದನ್ನು ನಾವು ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. The percentage of elongation is measure the ductility. Percentage of elongation. Elongation ಅಂದಾಗ ಏನಾಗುತ್ತೆ, ಈ ಮೆಟೀರಿಯಲ್ಲು ಎರಡೂ ಕಡೆ ಫೋರ್ಸ್ ಕೊಟ್ಟಾಗ ಏನಾಗಿರುತ್ತೆ, ಲೆಂತ್ ಇನ್ಕ್ರೀಸ್ ಆಗಿರುತ್ತೆ. ಲೆಂತ್ ಇನ್ಕ್ರೀಸ್ ಆಗಿದೆ ಅಂದರೆ ಡೆಲ್ಟಾ ಎಲ್ ಚೇಂಜ್ ಇನ್ ಲೆಂತ್ ಆಗಿರುತ್ತೆ. ಅದನ್ನು ನಾವು ಹೇಗೆ ಮೆಜರ್ ಮಾಡ್ತೀವಿ, ಬೇಸ್ಡ್ ಆನ್ ಡಕ್ಟಿಲಿಟಿ. ಅಕಾರ್ಡಿಂಗ್ ಟು ದ ಹುಕ್ಸ್ ಲಾ, ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್. ಹುಕ್ಸ್ ಲಾ ಫಾರ್ಮುಲಾ, ಹುಕ್ಸ್ ಲಾ ಡೆಫಿನೇಷನ್ಗೆ ಇದನ್ನು ಬರೆದ್ರೂ ಕೂಡ ಯು ವಿಲ್ ಗೆಟ್ ದ ಮಾರ್ಕ್ಸ್. ಯಂಗ್ಸ್ ಮಾಡ್ಯುಲಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲಾಸ್ಟಿಸಿಟಿ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಅಂದರೆ ಏನಂತ ಕರಿತೀವಿ, ಕ್ಯಾಪಿಟಲ್ ಇ ಅಂತ ಕರಿತೀವಿ. ಅಥವಾ ಎಲಾಸ್ಟಿಸಿಟಿ ಮಾಡ್ಯುಲಸ್ ಅನ್ನೋದನ್ನು ಕೂಡ ನಾವು ಕ್ಯಾಪಿಟಲ್ ಇ ಅಂತಲೇ ಕರಿತೀವಿ. ಹಾಗೆ for ductile material, factor of safety is generally based on the yield stress. So factor of safety ಯಾವ ಥರ ಮೆಜರ್ ಮಾಡ್ತೀವಿ ಫಾರ್ ಡಕ್ಟೈಲ್ ಮೆಟೀರಿಯಲ್, ಬೇಸ್ಡ್ ಆನ್ ದ yield stress. The length over the extension is measured as gauge length. ಸೊ ಒಂದು ಯಾವುದೇ ಒಂದು ಆಬ್ಜೆಕ್ಟ್ನ ನಾವು ಲೆಂತ್ ಮೆಷರ್ ಮಾಡ್ತೀವಿ, ಇಫ್ ಇಟ್ ಈಸ್ ಓವರ್ ದೆನ್ ದ ಎಕ್ಸ್ಟೆನ್ಷನ್ ದೆನ್ ಇಟ್ ಈಸ್ ಮೆಷರ್ಡ್ ಆಸ್ ದಿ ಗೇಜ್ ಲೆಂತ್. ಸೊ ಈಗ ಡಿಸ್ಕಸ್ ಮಾಡಿರೋ ಎಲ್ಲ 10 fill in the blanks ಅಲ್ಲಿ ನಿಮಗೆ 2 fill in the blanks ಅದರಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಈಸ್ 2 marks ಕ್ವಶನ್. 2 marks ಕ್ವಶನ್ಸ್ ಎಷ್ಟು ಕೇಳ್ತಾರೆ ಅಂತ ಹೇಳಿದ್ದೀನಿ, 3 questions ಕೇಳ್ತಾರೆ. ಸೊ ನಾನು ಈಗ ಡಿಸ್ಕಸ್ ಮಾಡೋ 2 marks ಕ್ವಶನಲ್ಲಿ ಯಾವ ಕ್ವೆಶನ್ ಬೇಕಾದರೂ ಬರ್ಬೋದು. ಸೊ ದಟ್ ನಿಮಗೆ 6 marks ಇದರಲ್ಲಿ ನೀವು ಸ್ಕೋರ್ ಮಾಡೋವಂಥ ಆಪ್ಷನ್ ಇರುತ್ತೆ. ಸೊ ಮೊದಲನೇದು ಏನಪ್ಪ ಅಂತಂದರೆ ವಾಟ್ ಈಸ್ ಫೋರ್ಸ್, ಡಿಫೈನ್ ಫೋರ್ಸ್ ಅಂತ ಕೇಳ್ತಾರೆ. ಹಾಗೆ SI ಯೂನಿಟ್ ಏನು ಅಂತ ಕೇಳ್ತಾರೆ. ಸೊ ಫೋರ್ಸ್ ಅಂದರೆ ಏನಪ್ಪ, ಯಾವುದೇ ಒಂದು ಆಬ್ಜೆಕ್ಟ್ಗೆ ನೀವು ಫೋರ್ಸ್ನ ಅಪ್ಲೈ ಮಾಡ್ತೀರಿ ಅಥವಾ ಎಳಿತೀರಾ. ಒಂದು ಪುಷ್ ಮಾಡ್ತೀರಾ ಅಥವಾ ಪುಲ್ ಮಾಡ್ತೀರಾ. ಪುಲ್ ಅಂದರೆ ಎಳೆಯೋದು, ಪುಷ್ ಅಂದರೆ ತಳ್ಳೋದು. ಸೊ ಪುಷ್ ಅಥವಾ ಪುಲ್ ಆ್ಯಕ್ಟಿಂಗ್ ಆನ್ ಎ ಬಾಡಿ ವಿಚ್ ಕ್ಯಾನ್ ಚೇಂಜ್ ಆ್ಯಂಡ್ ಟೆನ್ಸ್ ಇಟ್ ಮೋಷನ್. ಪುಷ್ ಮಾಡಿದಾಗ ಏನಾಗುತ್ತೆ, ಲೊಕೇಶನ್ನು ಚೇಂಜ್ ಆಗುತ್ತೆ, ಇಲ್ಲಿರೋದು ಇಲ್ಲಿಗೆ ಬರುತ್ತೆ. ವಿಚ್ ಕ್ಯಾನ್ ಟೆನ್ಸ್ ಟು ಮೂವ್ ಆರ್ ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್. ಅದನ್ನು ನಾವೇನಂತ ಕರಿತೀವಿ, ಫೋರ್ಸ್ ಅಂತ ಕರಿತೀವಿ. ಸೊ ಯೂನಿಟ್ ಏನಂತ ಕರಿತೀವಿ ನಾವು, ನ್ಯೂಟನ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಸೊ ದಟ್ ನಿಮಗೆ ಗೊತ್ತಿದೆ ವಾಟ್ ಈಸ್ ಸ್ಟ್ರೆಸ್. ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ಆಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇಂಟರ್ನಲ್ ಯಾವುದೇ ಒಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದಾಗ ಏನಾಗಿರುತ್ತೆ, ಅಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಈ ಏರಿಯಾ ಅಲ್ಲಿ ಅಂತಂದಾಗ ಏನಾಗುತ್ತೆ, ಅಲ್ಲಿ ರೆಸಿಸ್ಟ್ ಮಾಡುತ್ತೆ ಮೆಟೀರಿಯಲ್ಲು. ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಫೋರ್ಸ್ per unit area acting on a material. So ಸ್ಟ್ರೆಸ್ನ ನಾವು ಸಿಂಬಲ್ ಈ ರೀತಿ ಬರಿತೀವಿ. ವಾಟ್ ಈಸ್ ದ ಸ್ಟ್ರೆಸ್, ದಿಸ್ ಈಸ್ ದ ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಏರಿಯಾ. ದಿಸ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಹೀಗೂ ಬರಿಬೋದು. ಸ್ಟ್ರೆಸ್ಸಿಗೆ ಫಾರ್ಮುಲಾ ಆಗುತ್ತೆ, ಫಾರ್ಮುಲಾ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರು ಆಗುತ್ತೆ. ನೆಕ್ಸ್ಟ್ ಈಸ್ ಸ್ಟ್ರೈನ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ಸಸ್. ಅದನ್ನು ಫರ್ದರ್ ಕ್ವೆಶನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸ್ಟ್ರೈನ್, ದ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಲೆಂತ್ ಈಸ್ ನೋನ್ ಆಸ್ ಸ್ಟ್ರೈನ್. ಸ್ಟ್ರೈನ್ ಅಂದರೆ ಏನು, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಸ್ಟ್ರೈನ್ ಫಾರ್ಮುಲಾ ಏನು, ಈ ಥರ ಎಪ್ಸಿಲಾನ್ ಅಂತ ಬರಿತೀವಿ. ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಲೆಂತ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಲ್ಲಿ ಲೋಡ್ ಕೊಟ್ಟಾಗ ಏನಾಗಿರುತ್ತೆ, ಈ ಪೊಸಿಷನಲ್ಲಿರೋದ್ರಿಂದ ಈ ಪೊಸಿಷನ್ಗೆ ಅದು ಲೊಕೇಶನ್ ಡಿಸ್ಪ್ಲೇಸ್ ಆಗಿರುತ್ತೆ, ಅಂದರೆ ಚೇಂಜ್ ಇನ್ ದ ಲೆಂತ್ ಆಗಿರುತ್ತೆ, ಡಿವೈಡೆಡ್ ಬೈ ದಿಸ್ ಒರಿಜಿನಲ್ ಲೆಂತ್. ಅದನ್ನು ನಾವು ಸ್ಟ್ರೈನ್ ಅಂತ ಕರಿತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೈನ್ ಅಂತಂದಾಗ ಟೆನ್ಸೈಲ್ ಸ್ಟ್ರೈನ್, ಕಂಪ್ರೆಸಿವ್ ಸ್ಟ್ರೈನ್ ಆ್ಯಂಡ್ ಶಿಯರ್ ಸ್ಟ್ರೈನ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಟೆನ್ಸೈಲ್ ಸ್ಟ್ರೈನ್ ಅಂತಂದಾಗ ಏನಾಗಿರುತ್ತೆ, ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಫೋರ್ಸ್ನ ಹಾಕಿ ಸ್ಟ್ರೈನ್ನ ಮಾಡ್ತಿರ್ತೀವಿ. ಈ ಥರ
ಟೆನ್ಸೈಲ್ ಸ್ಟ್ರೇನ್. ಇದನ್ನು ನಾನು ಫರ್ದರ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಪಾಯ್ಸನ್ಸ್ ರೇಷಿಯೋ ಅಂತ ನಾನು ಆಲ್ರೆಡಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಹೇಳಿದೆ. ಲ್ಯಾಟ್ರಲ್ ಸ್ಟ್ರೇನ್ ಟು ಲಾಂಗಿಟ್ಯೂಡ್ನಲ್ ಸ್ಟ್ರೇನ್, ಅಡ್ಡಡ್ಡ ಟು ಉದ್ದುದ್ದ, ಲ್ಯಾಟ್ರಲ್ ಸ್ಟ್ರೇನ್ ಟು ದಿ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಇಸ್ ಕಾಲ್ಸ್ ಪಾಯ್ಸನ್ಸ್ ರೇಷಿಯೋ. ಸೊ ಪಾಯ್ಸನ್ಸ್ ರೇಷಿಯೋಗೆ ಇಲ್ಲಿ ನಿಮಗೆ ಕೆಲವೊಂದು ಪಾಯಿಂಟ್ ಕೊಟ್ಟಿರುತ್ತೆ. ಕಾಂಕ್ರೀಟ್ಗೆ ಪಾಯ್ಸನ್ಸ್ ರೇಷಿಯೋ 0.2. ಯಾವ ಒಂದು ಮೆಟೀರಿಯಲ್ಗೆ ಪಾಯ್ಸನ್ಸ್ ರೇಷಿಯೋ 0 ಇರುತ್ತೆ? ಕಾರ್ಕ್ ಅಂದಾಗ ದಟ್ ಈಸ್ ವುಡನ್ ಮೆಟೀರಿಯಲ್, ಅದಕ್ಕೆ 0 ಇರುತ್ತೆ ಪಾಯ್ಸನ್ಸ್ ರೇಷಿಯೋ. ರಬ್ಬರ್ಗೆ 0.5 ಇರುತ್ತೆ, ಸ್ಟೀಲ್ಗೆ 0.3 ಇರುತ್ತೆ, ಕ್ಯಾಸ್ಟ್ ಐರನ್ಗೆ 2.07 ಇರುತ್ತೆ. ನೆಕ್ಸ್ಟ್ ಈಸ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ವಾಟ್ ಈಸ್ ಫ್ಯಾಕ್ಟರ್ ಆಫ್ ಸೇಫ್ಟಿ? ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ ಟು ದಿ ವರ್ಕಿಂಗ್ ಸ್ಟ್ರೆಸ್ಸಸ್. ಆಗಲೇ ನಿಮಗೆ ಅಲ್ಟಿಮೇಟ್ ಸ್ಟ್ರೆಸ್ಸಸ್ US ಡಿವೈಡೆಡ್ ಬೈ WS, ಅಲ್ಟಿಮೇಟ್ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ ಡಿವೈಡೆಡ್ ಬೈ ವರ್ಕಿಂಗ್ ಸ್ಟ್ರೆಸ್ಸಸ್. ಸೊ ಪಾಯ್ಸನ್ಸ್ ರೇಷಿಯೋ ಸ್ಟೀಲ್ಗೆ ನಾವು ಏನಂತ ಕರಿತೀವಿ? 1.85 ಅಂತ ಕರಿತೀವಿ, ಕಾಂಕ್ರೀಟ್ಗೆ 3 ಅಂತ ಕರಿತೀವಿ, ಟಿಂಬರ್ ಅಥವಾ ವುಡ್ಗೆ 4 ಇಂದ 6 ಅಂತ ಹೇಳ್ತೀನಿ. ಸೊ ಇದು 2 ಮಾರ್ಕ್ಸ್ ಕ್ವೆಶನಲ್ಲಿ ಕೇಳ್ತಾರೆ. ಸೊ ದಟ್ ವೆರಿ ಇಂಪಾರ್ಟೆಂಟ್. ಲಿಸ್ಟ್ ಎನಿ ಪಾಯ್ಸನ್ಸ್ ರೇಷಿಯೋ ಆಫ್ ದ ಮೆಟೀರಿಯಲ್ ಅಂತಲೇ ಕೇಳ್ಬೋದು. ನೆಕ್ಸ್ಟ್ ಈಸ್ ರಿಸಲ್ಟೆಂಟ್ ಆಫ್ ದ ಫೋರ್ಸ್. ನೆಕ್ಸ್ಟ್ ಬಂದು ರಿಸಲ್ಟೆಂಟ್ ಆಫ್ ಫೋರ್ಸ್. ಸೊ ರಿಸಲ್ಟ್ ಅನ್ನೋದಾಗ ಏನಾಗುತ್ತೆ? ಎಲ್ಲ ಫೋರ್ಸಸ್ನ ಆ್ಯಡ್ ಮಾಡೋದನ್ನು ನಾವು ರಿಸಲ್ಟೆಂಟ್ ಅಂತ ಕರಿತೀವಿ. ಸೊ ದ ಕಂಬೈನ್ಡ್ ಎಫೆಕ್ಟ್ ಆಫ್ 2 or more ಫೋರ್ಸಸ್ ಸೈಮಲ್ಟೇನಿಯಸ್ಲಿ ಆ್ಯಕ್ಟಿಂಗ್ ಆನ್ ಎ ಬಾಡಿ. ಸೊ ಇಲ್ಲಿ ಒಂದು ಬಾಡಿ ಇರುತ್ತೆ, ಈ ಬಾಡಿ ಮೇಲೆ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಹಾರಿಜಾಂಟಲ್ ಇರುತ್ತೆ, ಫೋರ್ಸಸ್ ಆ್ಯಕ್ಟಿಂಗ್ ಆನ್ ವರ್ಟಿಕಲ್ ಇರುತ್ತೆ. ಸೊ ಕಂಬೈನಿಂಗ್ ಬೋತ್ ದ ಥಿಂಗ್ ವಿಲ್ ಗಿವ್ ಯು ದ ರಿಸಲ್ಟೆಂಟ್ ಆಫ್ ಫೋರ್ಸ್. ಸೊ ಇದೆರಡನ್ನು ಕಂಬೈನ್ ಮಾಡಿ ಬಾಡಿ ಮೇಲೆ ಆ್ಯಕ್ಟ್ ಆಗ್ತಾ ಇರೋದನ್ನ ಇವೆರಡನ್ನು ಸೇರಿಸಿ ನಾವು ಒಂದು ಸಿಂಗಲ್ ಫೋರ್ಸ್ನ ರೀಪ್ಲೇಸ್ ಮಾಡ್ತೀವಿ. ದಟ್ ಈಸ್ ಇನ್ ಡಯಾಗ್ನಲ್, ದಟ್ ಈಸ್ ಕಾಲ್ಡ್ ಆರ್ ರಿಸಲ್ಟೆಂಟ್ ಫೋರ್ಸ್. ಫಾರ್ಮುಲಾ ಏನು? ಕ್ಯಾಪಿಟಲ್ R is equals to square root of summation of H of square plus summation of V of square. So ಇಲ್ಲಿ H ಅಂದ್ರೆ horizontal, V ಅಂದ್ರೆ vertical forces. So horizontal forces are written in F cos theta and vertical forces are written in F sin theta. So next is concurrent forces. So the forces lines action meet at one point. See, all the forces will meet at one point. So ಅದನ್ನು ನಾವೇನಂತ ಕರಿತೀವಿ? concurrent forces ಅಂತ ಕರಿತೀವಿ. So next is parallelogram law of forces. What is parallelogram law of forces? ಇಲ್ಲಿ ರಿಸಲ್ಟೆಂಟ್ ಫೋರ್ಸ್ ಏನಿದೆಯೋ ಅದನ್ನು ನಾವು ಕ್ಲೋಸ್ ಲೂಪಲ್ಲಿ ಮಾಡ್ತೀವಿ. ಸೊ ವಾಟ್ ಈಸ್ parallelogram law of force? The parallelogram law of forces, it states that if two forces acting at a point, so this is the point, if two forces acting at a point represents its magnitude and direction. So ಇದು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಮತ್ತು ವಾಟ್ ಈಸ್ ದಿಸ್ ಮ್ಯಾಗ್ನಿಟ್ಯೂಡ್ ಅನ್ನೋದು ತೋರಿಸುತ್ತೆ. ಬೈ ಅಡ್ಜಸೆಂಟ್ ಸೈಡ್, ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಇದಕ್ಕೆ ಅಡ್ಜಸೆಂಟ್ ಇದು, ಇದಕ್ಕೆ ಅಡ್ಜಸೆಂಟು ಇದು, ಬೈ ಅಡ್ಜಸೆಂಟ್ ಸೈಡ್ ಆಫ್ ಪ್ಯಾರಲೆಲೋಗ್ರಾಮ್. ಈಗೇನಾಯ್ತು? ಇದು ಕಂಪ್ಲೀಟ್ ಆಗಿ ಪ್ಯಾರಲೆಲೋಗ್ರಾಮ್. ದ ರಿಸಲ್ಟೆಂಟ್ ಈಸ್ ರೆಪ್ರೆಸೆಂಟ್ ಡಯಾಗ್ನಲಿ ಇನ್ ದ ಪ್ಯಾರಲೆಲೋಗ್ರಾಮ್. ಈ ಪ್ಯಾರಲೆಲೋಗ್ರಾಮಲ್ಲಿ ರಿಸಲ್ಟೆಂಟ್ನ ಎಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ? ಡಯಾಗ್ನಲಿ ಇನ್ ದ ಪ್ಯಾರಲೆಲೋಗ್ರಾಮ್ ಬೈ ಪಾಸಿಂಗ್ ದಿಸ್ ಪಾಯಿಂಟ್ 1 and 2. ಈ ಎರಡು ಪಾಯಿಂಟ್ ಮಧ್ಯದಲ್ಲಿ ರಿಸಲ್ಟೆಂಟು ಪಾಸ್ ಆಗ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಪ್ಯಾರಲೆಲೋಗ್ರಾಮ್ ಲಾ. ಸೊ ಅದಕ್ಕೆ ಫಾರ್ಮುಲಾ R is equals to square root of P square Q square 2 into PQ cos theta. So this is magnitude and the resultant, like direction. ಎರಡನ್ನೂ ಇಟ್ಕೊಂಡು ಮಧ್ಯದಲ್ಲಿ ಡಯಾಗ್ನಲಿ ಪಾಸ್ ಆಗೋದನ್ನು ನಾವು ರಿಸಲ್ಟೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಯುವರ್ ಪ್ಯಾರಲೆಲೋಗ್ರಾಮ್ ಲಾ. ಸೊ ನೆಕ್ಸ್ಟ್ ಈಸ್ ಹುಕ್ಸ್ ಲಾ. ಹುಕ್ಸ್ ಲಾ ನಾನು ಆಲ್ರೆಡಿ ಹೇಳಿದೆ. ಹುಕ್ಸ್ ಲಾ ಏನು ಹೇಳುತ್ತಪ್ಪ ಅಂದರೆ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಟ್ರೈನ್. ಸೊ ಈ ಪ್ರೊಪೋರ್ಷನಾಲಿಟಿ ಲಿಮಿಟ್ನ ತೆಗಿಬೇಕು ಅಂದರೆ ಅದನ್ನು ನಾವು ಎಲಾಸ್ಟಿಸಿಟಿ ಅಥವಾ ಯಂಗ್ಸ್ ಮಾಡ್ಯುಲಸ್ ಅಂತ ಕರಿತೀವಿ. ಕ್ಯಾಪಿಟಲ್ E is equals to ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಥರ್ಮಲ್ ಸ್ಟ್ರೆಸ್ಸಸ್. ವಾಟ್ ಈಸ್ ಥರ್ಮಲ್ ಸ್ಟ್ರೆಸ್ಸಸ್? ಥರ್ಮಲ್ ಅಂದರೆ ನಾನು ಹೀಟ್ ಅಂತ ಹೇಳ್ತೀನಿ. ಸ್ಟ್ರೆಸ್ ಅಂತಂದಾಗ ಏನಾಗುತ್ತೆ? ಆ ಪರ್ಟಿಕ್ಯುಲರ್ ಪಾಯಿಂಟ್, ಇದೇ ಬಾಡಿ
ಬಾಡಿ ಅಂತ ಇಟ್ಕೊಳ್ಳಿ, ಇದರೊಳಗಡೆ ಹೀಟ್ ಪಾಸ್ ಆಗ್ತಿರುತ್ತೆ, ಹೀಟ್ ಕಂಡಕ್ಷನ್ ಆಗ್ತಿರುತ್ತೆ. ಯಾವ ಪಾಯಿಂಟಲ್ಲಿ ಹೀಟ್ ಕಂಡಕ್ಷನ್ ಆಗಿರುತ್ತೋ ಆ ಪಾಯಿಂಟಲ್ಲಿ ಮಾತ್ರನೇ ಸ್ಟ್ರೆಸ್ಸಸ್ ಪ್ರೊಡ್ಯೂಸ್ ಆಗುತ್ತೆ ಪರ್ ಯೂನಿಟ್ ವಾಲ್ಯೂಮ್. ಥರ್ಮಲ್ ಸ್ಟ್ರೆಸ್ಸಸ್ ಇಸ್ ಸ್ಟ್ರೆಸ್ಸಸ್ ಪ್ರೊಡ್ಯೂಸ್ಡ್ ಬೈ ಎನಿ ಚೇಂಜ್ ಇನ್ ಟೆಂಪರೇಚರ್. ಸೊ ಈ ಬಾಡಿಯಲ್ಲಿ ಚೇಂಜ್ ಇನ್ ಟೆಂಪರೇಚರ್ ಅಂತಂದಾಗ ಏನಾಯಿತು, ಟೆಂಪರೇಚರ್ಸು ವೇರಿ ಆಗ್ತಾ ಇರುತ್ತೆ ಇನ್ ದ ಮೆಟೀರಿಯಲ್. ಸೊ ಯಾವುದೇ ಒಂದು ಮೆಟೀರಿಯಲ್ಗೆ ಒಂದು ಸಟನ್ ಟೆಂಪರೇಚರ್ 100 ಡಿಗ್ರಿ ಅಂತ ಫಿಕ್ಸ್ ಆಗಿದೆ ಅಂತಂದರೆ, ಇಫ್ ಇಟ್ ಚೇಂಜಸ್ ಬೈ 101 ಡಿಗ್ರಿ, ಆಗ ಏನಾಗಿರುತ್ತೆ, ಆ 1 ಡಿಗ್ರಿಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ದಟ್ ಸ್ಟ್ರೆಸ್ ಈಸ್ ಕಾಲ್ಡ್ ಥರ್ಮಲ್ ಸ್ಟ್ರೆಸಸ್. ದ ಸ್ಟ್ರೆಸ್ಸಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಚೇಂಜ್ ಇನ್ ಎನಿ ಟೆಂಪರೇಚರ್. 1 ಡಿಗ್ರಿ ಚೇಂಜ್ ಆದರೂ ಕೂಡ ಆ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗೋ ಸ್ಟ್ರೆಸ್ನ ನಾವು ಥರ್ಮಲ್ ಸ್ಟ್ರೆಸಸ್ ಅಂತ ಕರಿತೇವೆ. ಸೊ CO1ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್ಗೆ ಕೆಲವು ಫಾರ್ಮುಲಾಸ್ ಟು ಬಿ ಯೂಸ್ಡ್ ಅಂತ ಕರಿತೀವಿ. ಸೊ ಕೆಲವು ಫಾರ್ಮುಲಾಸ್ ಇರ್ತವೆ, ಆ ಫಾರ್ಮುಲಾಸ್ನ ನಾನು ಇಲ್ಲಿ ಲಿಸ್ಟ್ ಬರ್ದಿದ್ದೀನಿ. ನೀವು ಬೇಕಾದರೆ ಇದನ್ನೊಂದು ಪ್ರಿಂಟ್ ಹಾಕ್ಕೋಬೋದು ಅಥವಾ ಒಂದು ಬುಕ್ಕಲ್ಲಿ ನೀವು ನೋಟ್ ಡೌನ್ ಮಾಡಿಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಏರಿಯಾ ಆಫ್ ದ ರಾಡ್. ಸೊ ರಾಡ್ ಅಂದಿದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ಈ ರೀತಿ ಒಂದು ರಾಡ್ ಇರುತ್ತೆ. ಸೊ ರಾಡ್ ಯಾವ ಶೇಪಲ್ಲಿ ಇರುತ್ತೆ, ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಸೊ ಸರ್ಕ್ಯುಲರ್ ಶೇಪ್ ಇದೆ ಅಂತಂದಾಗ ಅಲ್ಲಿ ಡಯಾಮೀಟರ್ ಇರುತ್ತೆ. ಇದರ ಏರಿಯಾ ಹೇಗೆ ಕಂಡುಹಿಡಿತೀವಪ್ಪ ಅಂತಂದಾಗ A = πd²/4 ಅಂತ ಕಂಡುಹಿಡಿತೀವಿ. ನೆಕ್ಸ್ಟ್ ಏರಿಯಾ ಆಫ್ ಎ ಸ್ಕ್ವೇರ್ ಮೆಟಲ್. ಸ್ಕ್ವೇರ್ ಆಗ್ಬೋದು, ರೆಕ್ಟ್ಯಾಂಗಲ್ ಆಗ್ಬೋದು, ಲೆಂತ್ ಇಂಟು ಬ್ರೆಡ್ತ್. ಸೊ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏರಿಯಾ ಆಫ್ ದ ಮೆಟಲ್ ಸಿಗತ್ತೆ, ಅಂದರೆ ಸ್ಕ್ವೇರ್ ಮೆಟಲ್. ಸ್ಟ್ರೆಸ್ ಅಂದಿದ ತಕ್ಷಣ ಏನಾಯಿತು, ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಈಸ್ ಅ ಸ್ಟ್ರೆಸ್ ಸಿಂಬಲ್. ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಅಸ್ ಫೋರ್ಸ್ ಬೈ ಏರಿಯಾ. ದಟ್ ಈಸ್ ದ ಫೋರ್ಸ್ ವಿಚ್ ರೆಸಿಸ್ಟ್ ಪರ್ ಯೂನಿಟ್ ಏರಿಯಾ. ನೆಕ್ಸ್ಟ್ ಈಸ್ ಟೆನ್ಸೈಲ್ ಫೋರ್ಸ್ ಅಂತಂದಾಗ ಸಿಂಬಲ್ ಇದೆ. ಸೊ ಇಲ್ಲಿ T ಅಂತ ಬರೆದಿದ್ದೀವಿ ಅಷ್ಟೇ, ಆಯಿತಾ. ಇಲ್ಲಿ ಫೋರ್ಸ್ ಹಾಕೋ ಅಂಥದ್ದು ಏನಾಗಿರುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಪುಲ್ ಮಾಡ್ತಾ ಇರ್ತಾನೆ. ಸೊ ಅದೇ ಥರ ಕಂಪ್ರೆಸಿವ್ ಫೋರ್ಸ್ ಅಂತಂದಾಗ ಏನಾಯಿತು, ಆಪೋಸಿಟ್ ಡೈರೆಕ್ಷನಲ್ಲಿ ಪುಷ್ ಮಾಡ್ತಾ ಇರ್ತಾನೆ. ಸೊ ದಿಸ್ ಇಸ್ ಟೆನ್ಸೈಲ್ ಫೋರ್ಸ್ ಆ್ಯಂಡ್ ದಿಸ್ ಇಸ್ ಕಂಪ್ರೆಸಿವ್ ಸ್ಟ್ರೆಸಸ್. ನೆಕ್ಸ್ಟ್ ಈಸ್ ಲಾಂಗಿಟ್ಯೂಡಲ್ ಅಂತಂದರೆ ಒಂದು ಸೇಮ್ ಸ್ಟ್ರೈಟ್ ಆಗಿರುತ್ತೆ. ಲೀನಿಯರ್ ಅಂದ್ರೂ ಸ್ಟ್ರೈಟ್ ಆಗಿರುತ್ತೆ, ಎರಡೂ ಒಂದೇ ಅರ್ಥ. ದ ರೇಷಿಯೋ ಆಫ್ ಲ್ಯಾಟ್ರಲ್ ಬೈ ಲೀನಿಯರ್ ಈಸ್ ಕಾಲ್ಡ್ ವಾಟ್, ಪಾಯ್ಸನ್ಸ್ ರೇಷಿಯೋ. ಸೊ ಲ್ಯಾಟ್ರಲ್ ಸ್ಟ್ರೈನ್ ಅಂದರೆ L, ಲೀನಿಯರ್, ಲೆಂತ್ ΔL/L. ಸ್ಟ್ರೈನ್ ಅಂದರೂ ಕೂಡ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ವಾಟ್ ಈಸ್ ಸ್ಟ್ರೈನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಲ್ಯಾಟ್ರಲ್ ಸ್ಟ್ರೈನ್ ಅಂದಾಗ ಏನಾಯಿತು, ಚೇಂಜ್ ಇನ್ ಡಯಾಮೀಟರ್. ಸೊ ಏನಾಗುತ್ತೆ, ಲ್ಯಾಟ್ರಲ್ ಆಗಿ ನೀವು ಸ್ಟ್ರೈನ್ ಮಾಡ್ತಾ ಇದ್ದೀರಾ ಅಂದಾಗ ಏನಾಯಿತು, ಡಯಾಮೀಟರ್ ಚೇಂಜ್ ಆಗುತ್ತೆ. ಚೇಂಜ್ ಇನ್ ಡಯಾಮೀಟರ್ ಟು ಒರಿಜಿನಲ್ ಡಯಾಮೀಟರ್, ಅಡ್ಡಡ್ಡ ಉದ್ದುದ್ದ. ನೆಕ್ಸ್ಟ್ ಈಸ್ ಟೆನ್ಸೈಲ್ ಸ್ಟ್ರೈನ್ ಅಂದರೆ ಸೇಮ್ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಅದೇ ಥರ ಕಂಪ್ರೆಷನ್ ಸ್ಟ್ರೈನ್ ಅಂತಂದರೆ ಮೈನಸ್ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ನೆಕ್ಸ್ಟ್ ಇಸ್ ಪರ್ಸೆಂಟೇಜ್ ಆಫ್ ಎಲಾಂಗೇಷನ್. ನಿಮ್ಗೆ ಈ ಪದ ಅರ್ಥ ಆಗಬೇಕು. ಎಲಾಂಗೇಷನ್ ಅಂತಂದರೆ ಏನು, ಉದ್ದ ಆಗ್ತಾ ಇರುತ್ತೆ. ಸೊ ಉದ್ದ ಆಗ್ತಾ ಇದೆ ಅಂತಂದಾಗ ಆಲ್ರೆಡಿ ಇರೋವಂಥದ್ದು ಒಂದು ಒರಿಜಿನಲ್ ಲೆಂತ್ ಇರುತ್ತೆ. ಉದ್ದ ಆದಮೇಲೆ ಏನಾಯಿತು, ಸೊ ಈ ಒಂದು ಲೆಂತು ಎಕ್ಸ್ಟ್ರಾ ಆಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಇನಿಷಿಯಲ್ ಲೆಂತ್. ಓಕೆನಾ. ಈ ಲಾಸ್ಟ್ವರೆಗೂ ತಗೊಳ್ಳೋದು ಏನಂತ ಕರಿತೀವಿ, ಫೈನಲ್ ಲೆಂತ್ ಅಂತ ಕರಿತೀವಿ. ಓಕೆನಾ. ಸೊ ದ ಲೆಂತ್ ಫೈನಲ್ ಮೈನಸ್ ಇನಿಷಿಯಲ್ ಲೆಂತ್ ಡಿವೈಡೆಡ್ ಬೈ ಇನಿಷಿಯಲ್ ಲೆಂತ್ ಇಂಟು 100. ಇವಾಗ ಏನಾಯಿತು, ಎಷ್ಟು ಪರ್ಸೆಂಟೇಜು ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿರೋ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಈಸ್ ಪರ್ಸೆಂಟೇಜ್ ಆಫ್ ಏರಿಯಾ ರಿಡಕ್ಷನ್. ಸೊ ಏರಿಯಾ ಅಂತಂದಾಗ ಏನಾಯಿತು, ಈಗ ಇದೇ ಒಂದು ಬಾಡಿ ಇರುತ್ತೆ, ನಾವು ಲೋಡ್ನ ಈ ರೀತಿ ಅಪ್ಲೈ ಮಾಡಿದಾಗ ಏನಾಗಿರುತ್ತೆ, ಇಲ್ಲಿ ಏನು ಏರಿಯಾ ಇರುತ್ತೋ ಆ ಏರಿಯಾ ಏನಾಗಿರುತ್ತೆ, ರೆಡ್ಯೂಸ್ ಆಗಿರುತ್ತೆ. ಸೊ ಆ ರೆಡ್ಯೂಸ್ ಆದಾಗ ವಾಟ್ ಈಸ್ ದ ಏರಿಯಾ, ಸೊ ಇಲ್ಲಿ ದೊಡ್ಡದಾಗಿರುವಂಥದ್ದು ಏನು, ಏರಿಯಾ ಇನಿಷಿಯಲ್, ದಟ್ ಈಸ್ ಏರಿಯಾ ಇನಿಷಿಯಲ್ ಮೈನಸ್ ಏರಿಯಾ ಫೈನಲ್ ಇಂಟು ಏರಿಯಾ ಇನಿಷಿಯಲ್. ಸೊ ಏರಿಯಾ ಇನಿಷಿಯಲ್ ಮೈನಸ್ ಏರಿಯಾ ಫೈನಲ್ ಇಂಟು ಏರಿಯಾ ಇನಿಷಿಯಲ್ ಇಂಟು 100. ಈಗೇನಾಗುತ್ತೆ, ಪರ್ಸೆಂಟೇಜ್ ಆಫ್ ರಿಡಕ್ಷನ್ನ ನೀವು ಈಸಿಯಾಗಿ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬಂದು ಫಾರ್ಮುಲಾ ಪಾಯ್ಸನ್ಸ್ ರೇಷಿಯೋ. ಪಾಯ್ಸನ್ಸ್ ರೇಷಿಯೋ ಅಂತಂದರೆ ಸ್ಟ್ರೈನ್ ಇನ್ ಲ್ಯಾಟ್ರಲ್ ಬೈ ಸ್ಟ್ರೈನ್ ಇನ್ ಲೀನಿಯರ್. ಇದನ್ನು ನಾವು ಪಾಯ್ಸನ್ಸ್ ರೇಷಿಯೋ ಡೆಫಿನೇಷನ್ ಹೇಳ್ತೀವಿ. ನೆಕ್ಸ್ಟ್ ಇಸ್ ಯಂಗ್ಸ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಅಂದರೆ ಕ್ಯಾಪಿಟಲ್ ಇ, ಸ್ಟ್ರೆಸ್ ಬೈ ಸ್ಟ್ರೈನ್ ಇಂಟು ಲೆಂತ್. ಸೊ ಯಂಗ್ಸ್ ಮಾಡ್ಯುಲಸ್ ಅಂತಂದಾಗ
E is equals to ಇನ್ನೊಂದು ಫಾರ್ಮುಲಾ ಇದೆ ಕೆಳಗಡೆ ಇದೆ. ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಪಿ ಎಲ್ ಬೈ ಎ ಇ ಅಂತಲೂ ಕರಿತೀವಿ. ಸೊ ಇಲ್ಲಿ ಯಂಗ್ಸ್ ಮಾಡ್ಯುಲಸ್ನ ಡಿಫೈನ್ ಮಾಡ್ತಾ ಇರೋವಂಥದ್ದು ಸ್ಟ್ರೆಸ್ ಬೈ ಸ್ಟ್ರೈನ್. ನೆಕ್ಸ್ಟ್ ಇಸ್ ಶಿಯರ್ ಮಾಡ್ಯುಲಸ್. ಶಿಯರ್ ಮಾಡ್ಯುಲಸ್ದು ಫಾರ್ಮುಲಾ ಇದೆ ಕ್ಯಾಪಿಟಲ್ ಇ ಇಸ್ ಈಕ್ವಲ್ಸ್ ಟು 2g ಇಂಟು 1 ಮ್ಯೂ. ಮ್ಯೂ ಇಸ್ ನಥಿಂಗ್ ಬಟ್ ಆಸ್ ಪಾಯ್ಸನ್ಸ್ ರೇಷಿಯೋ. ಸೊ ಪಾಯ್ಸನ್ಸ್ ರೇಷಿಯೋ. ನೆಕ್ಸ್ಟ್ ಇಸ್ ಬಲ್ಕ್ ಮಾಡ್ಯುಲಸ್. ಈಗ ನಾವು ಪಾಯ್ಸನ್ಸ್ ರೇಷಿಯೋನ ಮ್ಯೂ ಅಂತಾದರೂ ಬರಿಬೋದು ಅಥವಾ ಹೀಗಾದರೂ ಬರಿಬೋದು. ನೆಕ್ಸ್ಟ್ ಇಸ್ ಬಲ್ಕ್ ಮಾಡ್ಯುಲಸ್. ಕ್ಯಾಪಿಟಲ್ ಇ ಇಸ್ ಈಕ್ವಲ್ಸ್ ಟು 3k ಇಂಟು 1 ಮೈನಸ್ 2 ಮ್ಯೂ. ಈ ಫಾರ್ಮುಲಾಸ್ನೆಲ್ಲ ನೀವು ತುಂಬ ನೆನ್ಪಿಟ್ಕೋಬೇಕು. ವೈ ಬಿಕಾಸ್ ಈ ಫಾರ್ಮುಲಾಸ್ ಎಲ್ಲ ಬಂದರೆ ನಿಮಗೆ 10 ಮಾರ್ಕ್ಸದು ಪ್ರಾಬ್ಲಮ್ಸ್ 5 ಮಾರ್ಕ್ಸದು ಪ್ರಾಬ್ಲಮ್ಸ್ ಏನಿದೆ ಅದು ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಈಸ್ ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದ ಬಾರ್. ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದ ಬಾರ್ಸ್. ಸೊ ಬಾರ್ಸ್ದು ಪ್ರಾಬ್ಲಮ್ ಇರುತ್ತೆ ಈ ಥರ ಸ್ಟೆಪ್ಡ್ ಬಾರ್ ಅಥವಾ ಟೇಪರ್ಡ್ ಬಾರ್ ಅಂತ. ಸೊ ಆ ಬಾರ್ದು ಟೋಟಲ್ ಲೆಂತ್ನ ಮೆಜರ್ ಮಾಡಬೇಕು ಅಂದರೆ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಪಿ ಎಲ್ ಬೈ ಎ ಇ. ನೆಕ್ಸ್ಟ್ ಇಸ್ ಥರ್ಮಲ್ ಸ್ಟ್ರೈನ್. ಥರ್ಮಲ್ ಸ್ಟ್ರೈನ್ ಫಾರ್ಮುಲಾ ಸ್ಟ್ರೈನ್ ಅಂದಿದ ತಕ್ಷಣ ದಿಸ್ ಇಸ್ ದ ಸಿಂಬಲ್ ಆಫ್ ದ ಸ್ಟ್ರೈನ್. ಸೊ ಆಲ್ಫಾ ಇಂಟು ಚೇಂಜ್ ಇನ್ ದ ಟೆಂಪರೇಚರ್. ಸೊ ದಿಸ್ ಈಸ್ ದ ಕೋಎಫಿಷಿಯಂಟ್ ಆಫ್ ದಿ ಟೆಂಪರೇಚರ್. ಸ್ಟ್ರೆಸಸ್ದು ಕೋಎಫಿಷಿಯಂಟ್ ಇದು. ನೆಕ್ಸ್ಟ್ ಥರ್ಮಲ್ ಸ್ಟ್ರೆಸಸ್. ಸೊ ಇಲ್ಲಿ ಏನಾಗ್ತದೆ ಯಂಗ್ಸ್ ಮಾಡ್ಯುಲಸ್ ಇಂಟು ಡೆಲ್ಟಾ T. This is the symbol of the stress. So symbol of the tensile stress is equals to coefficient, thermal coefficient into Young's modulus into delta T, change in the temperature. So this is the formula of the thermal stress. Next ಬಂದು horizontal forces. ಸೊ ನಾನು ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಯಾವುದೇ ಒಂದು ಫೋರ್ಸ್ ಬಂದಿದೆ ಅಂದಾಗ ಹಾರಿಜಾಂಟಲ್ ಒಂದು ಫೋರ್ಸ್ ಇರುತ್ತೆ, ವರ್ಟಿಕಲ್ ಫೋರ್ಸ್ ಇರುತ್ತೆ. ಇದು ಎರಡನ್ನೂ ಸೇರಿಸಿ ಸಿಂಗಲ್ ಫೋರ್ಸ್ ಮಾಡೋದನ್ನು ನಾವು ರಿಸಲ್ಟೆಂಟ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಹಾರಿಜಾಂಟಲ್ ಫೋರ್ಸಸ್ ಅಂತಂದಾಗ ಎಲ್ಲ ಹಾರಿಜಾಂಟಲ್ ಅಲ್ಲಿರೋ ಎಲ್ಲ ಫೋರ್ಸಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಆಲ್ ದ ಡೈರೆಕ್ಷನ್ ಲೈಕ್ ಈ ಥರ 4 ಕ್ವಾಡ್ರೆಂಟ್ಸ್ ಇರುತ್ತೆ. 4 ಕ್ವಾಡ್ರೆಂಟ್ಸ್ ಅಲ್ಲಿ ಕೂಡ ಹಾರಿಜಾಂಟಲ್ ಫೋರ್ಸಸ್ನ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಇದನ್ನ ಒಂದು ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ವರ್ಟಿಕಲ್ ಫೋರ್ಸಸ್, ಆಲ್ ದ horizontal forces and the vertical forces. Next is resultant of force. Resultant of force ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಚ್ ಆಫ್ ಸ್ಕ್ವೇರ್ ಪ್ಲಸ್ ವಿ ಆಫ್ ಸ್ಕ್ವೇರ್. ನೆಕ್ಸ್ಟ್ ಇಸ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂತಂದಾಗ ಏನಾಯಿತು, ದಿಸ್ ಇಸ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ವಿ ಡಿವೈಡೆಡ್ ಬೈ ಸಮೇಷನ್ ಆಫ್ ಹೆಚ್. ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್. Next, law of parallelogram resultant. So law of parallelogram the force, the resultant force formula ಏನು ಅಂತಂದ್ರೆ capital R is equals to F1 square plus F2 square plus 2 into F1 into F2. So F1 F2 is nothing but as forces F of 1 and forces F of 2. The diagonal passing will be giving you a resultant. So next is law of parallelogram direction. Law of parallelogram direction, tan alpha ಅಥವಾ tan theta is equals to F2 sin theta divided by F1 plus F2 cos theta. ಸೊ ಇದು ಫಾರ್ಮುಲಾ ಚೇಂಜ್ ಆಗುತ್ತೆ. ರೆಸೊಲ್ಯೂಷನ್ ಆಫ್ ಫೋರ್ಸಸ್ಗೂ ಪ್ಯಾರಲೋಗ್ರಾಮ್ ಫೋರ್ಸಸ್ಗೂ ರಿಸಲ್ಟೆಂಟು ಮತ್ತು ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ನು ಚೇಂಜ್ ಆಗುತ್ತೆ. ಸೊ ಈ ಎಲ್ಲ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ solve easily all the problems related to CO1. So question ಈ ರೀತಿ ಇದೆ, write the relationship between E, G and K. ಏನಪ್ಪ E, G and K? Young's modulus, bulk modulus and modulus of rigidity. ಸೊ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಕ್ಯಾಪಿಟಲ್ E is equals to 2G into 1 plus of mu, ಕ್ಯಾಪಿಟಲ್ E is equals to 3K 1 minus 2 mu. ಸೊ ಇವೆರಡನ್ನು ಈಕ್ವೇಟ್ ಮಾಡ್ಕೊಂಡಾಗ ಈ ಗೆಟ್ ಕ್ಯಾನ್ಸಲ್ಸ್. ಸೊ ಈಕ್ವೇಟ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ ದಿಸ್ ಒನ್ 9 kg divided by 3K plus G. ಸೊ ದಿಸ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ E, G and K, bulk modulus, modulus of rigidity and modulus of elasticity. ಸೊ ಇದನ್ನು ಹೇಗೆ ಕೇಳ್ತಾರೆ ಅಂದರೆ ಎಕ್ಸ್ಪ್ಲೇನ್ ದ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂತಾನು ಒಂದು ಕ್ವೆಶನ್ ಆಗಿ ಕೇಳ್ಬೋದು. ಆರ್ ರೈಟ್ ದ ರಿಲೇಷನ್ಶಿಪ್ ಅಂದರೆ ಇದನ್ನು ಬರೀಬೇಕು, ಎಕ್ಸ್ಪ್ಲೇನ್ ಅಂತಂದಾಗ ಇದನ್ನು ಬರೀಬೇಕು. ಸೊ ವಾಟ್ ಈಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ? ನಿಮಗೆ ಗೊತ್ತಿದೆ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂದ್ರೇನು? ದ ಲೀನಿಯರ್ ಸ್ಟ್ರೆಸ್ ಬೈ ಲೀನಿಯರ್ ಸ್ಟ್ರೈನ್ ವಿದಿನ್ ದ ಎಲಾಸ್ಟಿಕ್ ಲಿಮಿಟ್. ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದರೆ ದ ರೇಷಿಯೋ ಆಫ್ ಶಿಯರಿಂಗ್ ಸ್ಟ್ರೆಸ್. ಟೋ ಅಂದರೆ ಶಿಯರಿಂಗ್ ಸ್ಟ್ರೆಸ್
to the shearing strain. Stress by strain, linear stress by linear strain ಅಂದರೆ elasticity. Shearing stress by shearing strain ಅಂದರೆ modulus rigidity. Next, what is bulk modulus? The ratio of identical pressure. So this is nothing but as identical pressure acting three mutual perpendicular directions corresponding to the volumetric strain. This is called volumetric strain. The identical pressure acts three mutual perpendicular direction corresponding to the volumetric strain. ಇದನ್ನು ನಾವೇಂತ ಕರಿತೀವಿ ಬಲ್ಕ್ ಮಾಡ್ಯುಲಸ್ ಅಂತ ಕರಿತೀವಿ. ಇದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಎಕ್ಸ್ಪ್ಲೈನ್ ದ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತಾನೆ ಕೇಳ್ತಾರೆ. ಸೊ ಇದನ್ನ ಈಸಿಯಾಗಿ ನೀವು ಬರೀಬಹುದು. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಎಕ್ಸ್ಪ್ಲೈನ್ ದ ಥರ್ಮಲ್ ಸ್ಟ್ರೆಸಸ್ ಆ್ಯಂಡ್ ಥರ್ಮಲ್ ಸ್ಟ್ರೈನ್. ನಾವು ಆಲ್ರೆಡಿ ಮೇಲೆ ಫಾರ್ಮುಲಾ ಡಿಸ್ಕಸ್ ಮಾಡಿದ್ದೀನಿ. ಥರ್ಮಲ್ ಸ್ಟ್ರೈನ್ ಅಂತಂದಾಗ ಎಪ್ಸಿಲಾನ್ ಅಂತ ಬರಿತೀವಿ. ದಿಸ್ ಈಸ್ ದ ಸ್ಟ್ರೈನ್ ಸಿಂಬಲ್. ಆಲ್ಫಾ ಅಂದರೆ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್, ಡೆಲ್ಟಾ ಟಿ ಅಂದರೆ change in the temperature, capital 3 ಅಂದರೆ modulus of elasticity. See, what is thermal strain? The strain due to temperature change. ಇಲ್ಲೇ ಹೇಳ್ತೀವಿ ನೋಡಿ, strain ಅಂದಾಗ strain is due to the temperature change. ಇಲ್ಲಿ strain ಆಗ್ತಾ ಇದೆ ಹೇಗೆ? with respect to the temperature change. ಇಲ್ಲಿ what is thermal stresses? The expansion or contraction. ಮೆಟೀರಿಯಲ್ ಏನಾಗ್ತಾ ಇದೆ, ಹೀಟ್ ಕೊಟ್ಟಂಗೆಲ್ಲ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಅಥವಾ ಕಾಂಟ್ರಾಕ್ಟ್ ಆಗುತ್ತೆ, ಚಿಕ್ಕದಾಗುತ್ತೆ, ಒಂದು ಉದ್ದ ಅಗಲ ಆಗುತ್ತೆ ಅಥವಾ ಚಿಕ್ಕದಾಗುತ್ತೆ. ಡ್ಯೂ ಟು ದ ರೀಸ್ಟ್ರೈನ್ ಇಂಡ್ಯೂಸ್ಡ್ ಸ್ಟ್ರೆಸ್ಸಸ್ ಇನ್ ದ ಮೆಟೀರಿಯಲ್. ಸೊ ಯಾಕೆ ಅದು ಉದ್ದ ಆಗುತ್ತೆ ಅಥವಾ ಕಾಂಟ್ರಾಕ್ಟ್ ಆಗುತ್ತೆ ಅಂದಾಗ ಹೀಟ್ ಕೊಟ್ಟಾಗ ಏನಾಗುತ್ತೆ, ಮೆಟೀರಿಯಲ್ ಒಳಗಡೆ ಸ್ಟ್ರೆಸ್ಸಸ್ನ ನಾವೇ ಇಂಡ್ಯೂಸ್ ಮಾಡ್ತೀವಿ, ಫೋರ್ಸ್ ಆಗಿ ನಾವೇ ಅದಕ್ಕೆ ಸ್ಟ್ರೆಸ್ ಕೊಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಥರ್ಮಲ್ ಸ್ಟ್ರೆಸ್. ಸೊ ಇಲ್ಲಿವರೆಗೂ ನಾವು 2 ಮಾರ್ಕ್ಸ್ ಕ್ವೆಶನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಟೋಟಲಿ 3 ಕ್ವೆಶನ್ಸ್ ಬರುತ್ತೆ ಅಷ್ಟರಲ್ಲಿ. ನೆಕ್ಸ್ಟ್ ಈಸ್ 3 ಮಾರ್ಕ್ಸ್ ಕ್ವೆಶನ್. ಇಲ್ಲಿ ಕೂಡ ಅಷ್ಟೇ 3 ಕ್ವೆಶನ್ಸ್ ಬರುತ್ತೆ. ತುಂಬ ಸಿಂಪಲ್ ಆನ್ಸರ್ಸ್ ಇದ್ದಾವೆ ಇಲ್ಲಿ. ಸೊ ಯಾವುದೇ ಕಾರಣಕ್ಕೂ ಈ ಆನ್ಸರ್ಸ್ನ ಮಿಸ್ ಮಾಡಬೇಡಿ. ಕೊಟ್ಟಿರೋದು ಸಿಂಪಲ್, ಅದರಲ್ಲಿ ನೀವು ಯಾವುದಾದ್ರೂ ಮಿಸ್ ಮಾಡಬೇಡಿ. ಮೊದಲನೇ ಪ್ರಶ್ನೆ ಹೀಗಿದೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಟೆನ್ಸೈಲ್ ಆ್ಯಂಡ್ ಕಂಪ್ರೆಸಿವ್ ಫೋರ್ಸಸ್. ಟೆನ್ಸೈಲ್ ಫೋರ್ಸ್ ನಾವು ಆಗ್ಲಿಂದ ಹೇಳ್ತಿದ್ವಿ, ಟೆನ್ಸೈಲ್ ಫೋರ್ಸ್ ಅಂದರೆ ಪುಲ್, ಟೆನ್ಸೈಲ್ ಫೋರ್ಸ್ ಅಂದರೆ ಪುಲ್, ಕಂಪ್ರೆಸಿವ್ ಫೋರ್ಸ್ ಅಂದರೆ ಪುಷ್, pull and push. So tensile force andaga, so this is a body where the forces is pulling the body on the both the side, and this is the body where forces are pushing the body or compressing the body ಅಂತ ಕರಿತೀವಿ. ಎಕ್ಸಾಂಪಲ್ ಏನಪ್ಪ ಅಂದರೆ, ಪುಲ್ಲಿಂಗ್ಗೆ ರೋಪ್, ಒಂದು ಹಗ್ಗನ ಎಳೆಯೋದನ್ನ ಜಗ್ಗತೀವಲ್ವ, ಅದನ್ನು ನಾವು ಟೆನ್ಸೈಲ್ ಫೋರ್ಸ್ ಅಂತ ಕರಿತೀವಿ. ಕಂಪ್ರೆಸಿವ್ ಫೋರ್ಸ್ ಅಂತಂದಾಗ ದ ಕಂಪ್ರೆಸಿಂಗ್ ದ ಕಾಲಮ್ಸ್ ಆರ್ ಪುಷಿಂಗ್ ದ ವಾಲ್. ನೀವೊಂದು ಗೋಡೆಯನ್ನು ದೂರದಿಂದ ನಿಂತ್ಕೊಂಡು ತಳ್ತಿದ್ದೀರಾ, ತಳ್ಳೋದನ್ನ ನಾವೇನಂತ ಕರಿತೀವಿ, ಪುಷಿಂಗ್ ದ ವಾಲ್ ಅಂತ ಕರಿತೀವಿ. ಸೊ ಈ ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಏನಾಗ್ತಾ ಇದೆ, ಲೆಂತ್ ಉದ್ದ ಆಗ್ತಾ ಇದೆ. ನೋಡಿ, ಈ ಡಾರ್ಕ್ ಶೇಡಲ್ಲಿ ಏನಿದೆ ದಟ್ ಈಸ್ ದ ಆ್ಯಕ್ಚುಯಲ್ ಲೆಂತ್. ಪುಲ್ ಮಾಡಿದ ತಕ್ಷಣ ಏನಾಗುತ್ತೆ, ಲೆಂತ್ ಉದ್ದ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ನೀವು ರೆಡ್ಡಲ್ಲಿ ಪುಷ್ ಮಾಡ್ತಾ ಇದ್ದೀರಾ, ಪುಷ್ ಮಾಡಿದಾಗ ಏನಾಗುತ್ತೆ, ಲೆಂತ್ ಚಿಕ್ಕದಾಗುತ್ತೆ, ಡಿಕ್ರೀಸ್ ದ ಲೆಂತ್. ಎರಡೂ ಈ ಕಡೆಯಿಂದ ಪುಷ್ ಮಾಡಿದ ತಕ್ಷಣ ಏನಾಗುತ್ತೆ, ಲೆಂತ್ ಡಿಕ್ರೀಸ್ ಆಗುತ್ತೆ, ಇದರ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಎಕ್ಸ್ಪ್ಲೈನ್ ದ characteristics of forces. So characteristics of forces ಏನಪ್ಪ ಅಂದರೆ, ಫಸ್ಟ್ ಇಸ್ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಏನು, ಹೌ ಮಚ್ ಫೋರ್ಸ್ ಈಸ್ ಅಪ್ಲೈಡ್. ಸೊ ಯಾವುದೇ ಒಂದು ಬಾಡಿ ಇದೆ ಅಂತಂದಾಗ ಅಲ್ಲಿ ನಾವು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ, ಇದನ್ನು ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಆಗ್ತಾ ಇದ್ದೀವಿ, 0 ಡಿಗ್ರಿ, 10 ಡಿಗ್ರಿ, 15 ಡಿಗ್ರಿ. ಸೊ ವಿಚ್ ಡೈರೆಕ್ಷನ್ ದ ಫೋರ್ಸಸ್ ಆಕ್ಟ್, ಲೈಕ್ ಅಪ್ವರ್ಡ್ ಆರ್ ಡೌನ್ವರ್ಡ್. ಫೋರ್ಸಸ್ ಅಪ್ವರ್ಡ್ ಆಕ್ಟ್ ಆಗ್ತಾ ಇದೆಯಾ ಅಥವಾ ಡೌನ್ವರ್ಡ್ ಆಕ್ಟ್ ಆಗ್ತಾ ಇದೆಯಾ. ಸೊ ದಟ್ ಈಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋರ್ಸ್. ನೆಕ್ಸ್ಟ್ ಈಸ್ ಲೈನ್ ಆಫ್ ಆ್ಯಕ್ಷನ್, ಆನ್ ಲೈನಲ್ಲಿ ಇದೆಯಾ, ಕೋಲಿನಿಯರ್ ಇದೆಯಾ, ಕೋಪ್ಲೇನರ್ ಇದೆಯಾ, ಕನ್ಕರೆಂಟ್ ಇದೆಯಾ, ಫೋರ್ಸಸ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದೆಯಾ, ಸೇಮ್ ಡೈರೆಕ್ಷನಲ್ಲಿ ಹೋಗ್ತಿದೆಯಾ. ಸೊ ದಟ್ ಈಸ್ ಕಾಲ್ಡ್ ಲೈನ್ ಆಫ್ ಆ್ಯಕ್ಷನ್. ನೆಕ್ಸ್ಟ್ ಈಸ್ ಪಾಯಿಂಟ್ ಆಫ್ ಅಪ್ಲಿಕೇಶನ್. ಸೊ ಇಷ್ಟು ದೊಡ್ಡ ಮೆಂಬರ್ ಇದ್ದರೆ ಯಾವ ಪಾಯಿಂಟಲ್ಲಿ ನೀನು ಲೋಡ್ನ ಅಪ್ಲೈ ಮಾಡ್ತಾ ಇದೆಯಾ. ಸೊ ದಟ್ ಈಸ್ called point of application, where the force exactly applied on the body. So these are the characteristics of the forces.
ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟ್ರಯಾಂಗಲ್ ಲಾ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದರಲ್ಲಿ 3 ಲಾಸ್ ಬರುತ್ತೆ. ಒನ್ ಈಸ್ ರಿಸಾಲ್ವಿಂಗ್ ಆಫ್ ದ ಫೋರ್ಸಸ್, ಅನದರ್ ಒನ್ ಈಸ್ ಪ್ಯಾರಲೆಲೋಗ್ರಾಮ್ ಲಾ, ಅನದರ್ ಒನ್ ಈಸ್ ಟ್ರಯಾಂಗಲ್ ಲಾ, ನೆಕ್ಸ್ಟ್ ಈಸ್ ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಇನ್ ಎನ್ ಬಾಡಿ. ಈ ಥರ 3 ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ವಾಟ್ ಈಸ್ ಟ್ರಯಾಂಗಲ್ ಲಾ? ದ ಟ್ರಯಾಂಗಲ್ ಲಾ ಏನು ಹೇಳುತ್ತೆ, ಇಫ್ ದ 3 forces acting on a point, so this is the point, if the force 1 is acting like this, if the force 2 is acting like this, and again the force 3 is acting in opposite direction, if the 3 forces acting at a point keep the body in equilibrium. Equilibrium ಅಂತಂದಾಗ ಏನಾಯಿತು, cyclic. Equilibrium ಅಂದರೆ ಏನಾಯಿತು, cyclic. If the 3 bodies are kept in equilibrium, then it can be represented with the magnitude. So it can, see, this is the triangle. Here the 3 forces are in equilibrium. ಇದು ಹೀಗೆ, ಇದು ಹೀಗೆ, ಇದು ಹೀಗೆ equilibrium ಅಲ್ಲಿದೆ. This resultant or the magnitude can represent in the this direction. So this can be your result magnitude, and this can be your direction of the 3 different triangle order. So ಮೊದಲನೇದು ಏನು ಹೇಳ್ತೀವಪ್ಪ ಅಂತಂದರೆ OA divided by sin theta minus alpha. Next AC, so ಇದು like AC divided by sin alpha, ಅಥವಾ OC is divided by sin 180 minus theta. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳೋಕೆ ಆಗಲಿಲ್ಲ ಅಂತಂದಾಗ ಈ ಥರ ಆದರೂ ಬರಿಬೋದು, ಅಥವಾ ಈ ರೀತಿ ಸಿಂಪಲ್ ಆಗಾದ್ರೂ ಬರಿಬೋದು. ಕ್ಯಾಪಿಟಲ್ P ಡಿವೈಡೆಡ್ ಬೈ OA, ಕ್ಯಾಪಿಟಲ್ Q divided by BA, capital R divided by OB, ಎಲ್ಲಾನು equilibrium condition ಅಲ್ಲಿ ಇರುತ್ತೆ. So all the 3 forces are said to be in equilibrium condition. PQR can represented by the 3 sides of the triangle, can be taken in this order ಅಂತ ನೀವು ಈಸಿಯಾಗಿ ಬರಿಬೋದು. So next question, explain the effects of forces. So forces, what are the effects of forces and write its example. So ಯಾವುದೇ ಒಂದು ಬಾಡಿ ಇದೆ ಅಂತಂದ್ರೆ ಇಲ್ಲಿ 3 different types of forces are there. One is changes its state or motion. Motion ಅಂತಂದ್ರೆ ಏನು, ಮೂವ್ ಆಗುವಂಥದ್ದನ್ನ. ಸೊ ಇಲ್ಲಿರುವಂಥ ಜಾಗನ ಇಲ್ಲಿಗೆ ಮೂವ್ ಆಗಿರೋದನ್ನ ನಾವು ಚೇಂಜ್ ಇಟ್ ಸ್ಟೇಟ್ ಆರ್ ಮೋಷನ್ ಅಂತ ಕರಿತೀವಿ. ಫೋರ್ಸ್ ಹಾಕಿದ ತಕ್ಷಣ, ಇಲ್ಲಿ ಫೋರ್ಸ್ ಹಾಕಿದ ತಕ್ಷಣ ಏನಾಗುತ್ತೆ, ಇಟ್ ಚೇಂಜಸ್ ಫ್ರಮ್ ಒನ್ ಪೊಸಿಷನ್ ಟು ದಿ ಅನದರ್ ಪೊಸಿಷನ್, ಅದನ್ನು ನಾವು ಸ್ಟೇಟ್ ಆಫ್ ಚೇಂಜ್ ಆಫ್ ಮೋಷನ್. ಕಿಕ್ಕಿಂಗ್ ದ ಬಾಲ್, ಇಲ್ಲೊಂದು ಬಾಲ್ ಇರುತ್ತೆ, ಆ ಬಾಲ್ನ ಒದ್ದಿದ ತಕ್ಷಣ ಏನಾಗಿರುತ್ತೆ, ಅದು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ, ದಟ್ ಈಸ್ ಸ್ಟೇಟ್ ಆಫ್ ಮೋಷನ್. ಚೇಂಜಸ್ ಇಟ್ ಸ್ಪೀಡ್, ಸೊ ಏನಾಗ್ತದೆ, ಸ್ಪೀಡ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಇಲ್ಲೇನಾಗ್ತಾ ಇದೆ, ದ ಫೋರ್ಸ್ ಈಸ್ ಆಕ್ಸಿಲರೇಟಿಂಗ್ ದ ಆಬ್ಜೆಕ್ಟ್. ಸೊ ಆಕ್ಸಿಲರೇಟಿಂಗ್ ಅಂತಂದಾಗ ಏನಾಗುತ್ತೆ, ಈ ರೀತಿ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ. ಎಕ್ಸಾಂಪಲ್ ಈಸ್ ಸ್ವಿಮ್ಮಿಂಗ್ ಆರ್ bicycle. Next is changes the direction of the motion. If this is a body, if force is applied due to the speed, it may go its change in the direction. ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದಕ್ಕೆ ನಾನು ಫೋರ್ಸ್ ಆಗಿ ನಾನು ಕಿಕ್ ಮಾಡಿದಾಗ ಏನಾಗುತ್ತೆ, ಫೋರ್ಸ್ ಹೋಗ್ತಾ ಹೋಗ್ತಾ ಇಟ್ ಮೇ ನಾಟ್ ಗೋ ಲೀನಿಯರ್, ಇಟ್ ಮೇ ಗೋ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಆರ್ ದ path due to the speed. Batting the ball, ಇದನ್ನು ನಾನು 3 different effects of a forces ಅಂತ ಕರಿತೀವಿ. It is a 3 marks question, very important. ನೆಕ್ಸ್ಟ್ 4ನೇದು ಎಫೆಕ್ಟ್ಸ್ ಆಫ್ ಫೋರ್ಸಸ್ ಇಸ್ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್. ಸೊ 4ನೇ ಎಫೆಕ್ಟಿವ್ ಆಫ್ ದ ಫೋರ್ಸ್ನ ಇದನ್ನಂತ ಕರಿತೀವಿ. ದ ಫೋರ್ಸ್ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ವೆನ್ ಇಟ್ ಈಸ್ ಸೆಟ್ ಟು ಬಿ ಫಿಕ್ಸ್ಡ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ನ ಸಡನ್ ಫೋರ್ಸನ್ನು ಕೊಟ್ಟಾಗ ಏನಾಗಿರುತ್ತೆ, ಇಟ್ ಮೇ ಚೇಂಜಸ್ ಇಟ್ ಶೇಪ್ ಆರ್ ಇಟ್ ಮೇ ಚೇಂಜಸ್ ಇಟ್ ಸೈಜ್. ಸೊ ಸೈಜ್ ವೇರಿ ಮಾಡಿಕೊಂಡು ಇಟ್ ಮೇ ಚೇಂಜ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಎಫೆಕ್ಟಿವ್ ಫೋರ್ಸ್. ನೆಕ್ಸ್ಟ್ ಇಸ್ ಕ್ವೆಶ್ಚನ್ ನಂಬರ್ 5. ಎ ಸಿಸ್ಟಮ್ ಹ್ಯಾಸ್ summation of H is 20 Newton, summation of V is 30 Newton. Find the magnitude and direction. So find the magnitude is R, find the direction is theta. You know that the formula capital R is equals to summation of H square plus V square. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ Hಗೆ 20, Vಗೆ 30 ಹಾಕೊಳ್ತೀರಾ. ಕ್ಯಾಲ್ಸಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ you will get capital R is 36.06 Newton. And one more formula is direction. ಡೈರೆಕ್ಷನ್ನ ನೀವು ಇಲ್ಲಿ ಬರ್ಕೊಳ್ಳಿ ಡೈರೆಕ್ಷನ್ ಅಂತ, ಇಲ್ಲಿ ಬರ್ಕೊಳ್ಳಿ ಮ್ಯಾಗ್ನಿಟ್ಯೂಡ್ ಅಂತ, so that it look very good. So summation of V by summation of H. ಸೊ ಈ ಟ್ಯಾನು ಟೀಟಾ ಬೇಕು ಅಂದಾಗ ಈ ಟ್ಯಾನ್ನ ಒಳಗಡೆ ಹಾಕೊಂಡಾಗ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಸೊ
30/20 ಮಾಡಿದಾಗ θ = 56.31 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಸೊ ಇಲ್ಲಿ ಬಂದಿರೋ ಆನ್ಸರ್ನ ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದಿಸ್ ಈಸ್ ಯುವರ್ ಹಾರಿಜಾಂಟಲ್. ಸೊ ಹಾರಿಜಾಂಟಲ್ ಅಂತಂದಾಗ ಸಮೇಷನ್ ಆಫ್ ಏನು ಹೆಚ್ಚಿನ ಹೆಂಗೆ ಹೇಳ್ತೀವಿ, ಇದು 20 ನ್ಯೂಟನ್, ಇದು 30 ನ್ಯೂಟನ್ ಆ್ಯಂಡ್ ರಿಸಲ್ಟೆಂಟ್ ಈಸ್ 36 ನ್ಯೂಟನ್ ಅಂತಲೇ ನಾವು ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಟೆನ್ಸೈಲ್ ಸ್ಟ್ರೆಸಸ್ ಆ್ಯಂಡ್ ಕಂಪ್ರೆಸಿವ್ ಸ್ಟ್ರೆಸಸ್. ನಿಮಗೆ ಗೊತ್ತಿದೆ ಸ್ಟ್ರೆಸ್ ಅಂದರೆ ದಿಸ್ ಈಸ್ ಲೋಡ್ ಬೈ ಏರಿಯಾ. ಸೊ ಟೆನ್ಸೈಲ್ ಸ್ಟ್ರೆಸ್ ಅಂದಾಗ ಏನು ಮಾಡ್ತಾ ಇದ್ದೀವಿ, ಪುಲ್ ಮಾಡ್ತಾ ಇದ್ದೀವಿ. ಕಂಪ್ರೆಸಿವ್ ಸ್ಟ್ರೆಸ್ ಅಂದಾಗ ಏನು ಮಾಡ್ತೀವಿ, ಪುಷ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಅ ಬೇಸಿಕ್ ಕಾನ್ಸೆಪ್ಟ್. ಸೊ ದಟ್ ನಿಮಗೆ ಇಲ್ಲಿರುವಂಥ ಒಂದು ಫಾರ್ಮುಲಾ ಮ್ಯಾಚ್ ಆಗುತ್ತೆ. ಟೆನ್ಸೈಲ್ ಸ್ಟ್ರೆಸ್ಗೆ ನಾನು ಸಿಗ್ಮಾ ಟಿ ಅಂತ ಬರಿತೀನಿ, ಕಂಪ್ರೆಷನ್ ಸ್ಟ್ರೆಸ್ಗೆ ನಾನು ಸಿಗ್ಮಾ ಸಿ ಅಂತ ಬರಿತೀನಿ. ವಾಟ್ ಈಸ್ ಟೆನ್ಸೈಲ್ ಸ್ಟ್ರೆಸ್? ಇಟ್ ಈಸ್ ದ ಇಂಟರ್ನಲ್ ರೆಸಿಸ್ಟಿಂಗ್ ಫೋರ್ಸ್ ಡೆವಲಪ್ಡ್ ಪರ್ ಯೂನಿಟ್ ಏರಿಯಾ. ದಿಸ್ ಈಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಫೋರ್ಸ್ ಡೆವಲಪ್ಡ್ ಪರ್ ಯೂನಿಟ್ ಏರಿಯಾ. ಯಾವಾಗ? ವೆನ್ ದ ಕಾಂಪೊನೆಂಟ್ ಆದರೂ ಆಗ್ಬೋದು, ಅಥವಾ ಆಬ್ಜೆಕ್ಟ್ ಅಂತಾದರೂ ಅನ್ಬೋದು, ಅಥವಾ ಬಾಡಿ ಅಂತಾದರೂ ಅನ್ಬೋದು. ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಪುಲ್ ಫೋರ್ಸ್. ಸೊ ಏನಾಗ್ತದೆ, ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಪುಲ್ ಮಾಡಿದಾಗ ಆಗುವಂಥ ಒಂದು ಇಂಟರ್ನಲ್ ಸ್ಟ್ರೆಸ್ ಪರ್ ಯೂನಿಟ್ ಏರಿಯಾ, ಅದನ್ನು ನಾವು ಟೆನ್ಸೈಲ್ ಸ್ಟ್ರೆಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಈಸ್ ಟೈ ರಾಡ್ ಆ್ಯಂಡ್ ಸಸ್ಪೆನ್ಷನ್ ಕೇಬಲ್. ಸಸ್ಪೆನ್ಷನ್ ಕೇಬಲ್ಸ್ ಅಂದರೆ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರಲ್ಲಿ ವೈರ್ ಹ್ಯಾಂಗ್ ಆಗಿರತ್ತಲ್ವ, ಸೊ ಕೆಳಗಡೆಗೆ ಹ್ಯಾಂಗ್ ಮಾಡಿರ್ತಾರೆ, ದಿಸ್ ದಟ್ ಈಸ್ ಕಾಲ್ಡ್ ಸಸ್ಪೆನ್ಷನ್ ಕೇಬಲ್ಸ್ ಅಥವಾ ಟೈ ರಾಡ್ಸ್ ಅಂತ ಕರಿತೀವಿ. ಕಂಪ್ರೆಸಿವ್ ಸ್ಟ್ರೆಸ್ಸಸ್, ಸೊ ಸೇಮ್ ಇಲ್ಲಿ ಏನಿದೆಯೋ ಅದೇ ಇರುತ್ತೆ, ಬಟ್ ಇಲ್ಲೇನಾಗ್ತಾ ಇದೆ, ಪುಷಿಂಗ್ ಫೋರ್ಸ್ ಅಂತ ಬರಿತೀವಿ, ಇಲ್ಲಿ ಪುಲ್ಲಿಂಗ್ ಫೋರ್ಸ್ ಅಂತ ಬರ್ತೀವಿ. ಒಂದು ಓದ್ಕೊಂಡ್ರೆ ಇನ್ನೊಂದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಟ್ ಇಲ್ಲಿರುವಂಥ ಸಿಂಬಲ್ನ ಡಯಾಗ್ರಾಮ್ನ ಬರೀತೀರ, ಸೊ ದಟ್ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪುಷಿಂಗ್. ಸೊ ಕಾಲಮ್ಸ್ ಮತ್ತು ಪಿಲ್ಲರ್ಸ್. ಸೊ ಕಾಲಮ್ಸ್ ಮತ್ತು ಪಿಲ್ಲರ್ಸ್ಗೆ ನಾವು ಲ್ಯಾಟ್ರಲಿ ನಾವು ಲೋಡ್ನ ಹಾಕಿದಾಗ ಏನಾಗಿರುತ್ತೆ, ಡಯಾಮೀಟ್ರನ್ನ ರಿಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಬರೋ ಸ್ಟ್ರೆಸ್ಸಸ್ನ ನಾವು ಕಂಪ್ರೆಸಿವ್ ಸ್ಟ್ರೆಸ್ಸಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಡಿಫೈನ್ ದ ಬಲ್ಕ್ ಮಾಡ್ಯುಲಸ್, ರೈಟ್ಸ್ ಇಟ್ ಫಾರ್ಮುಲಾ. ಸೊ ಬಲ್ಕ್ ಮಾಡ್ಯುಲಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ವಿ ಆರ್ ರೆಪ್ರೆಸೆಂಟ್ ವಿತ್ ದ ಲೆಟರ್ ಆಫ್ ಕೆ. ಸೊ ವಾಟ್ ಈಸ್ ಬಲ್ಕ್ ಮಾಡ್ಯುಲಸ್? ಇಟ್ ಈಸ್ ದ ರೇಷಿಯೋ ಆಫ್ ಡೈರೆಕ್ಟ್ ಪ್ರೆಷರ್ ಟು ದ 3 mutual perpendicular direction corresponding to the volumetric strain. ಇದನ್ನು ನಾನು ನಿಮಗೆ 2 marks ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ದಟ್ ಇದು 3 marks ಕ್ವಶನಲ್ಲೂ ಇದೆ. ಸೊ ವೆರಿ ಸಿಂಪಲ್, ಇಟ್ ಈಸ್ ದ ಡೈರೆಕ್ಟ್ ಪ್ರೆಷರ್, ದ ರೇಷಿಯೋ ಆಫ್ ಡೈರೆಕ್ಟ್ ಪ್ರೆಷರ್ ಟು ದ 3 mutual. ಸೊ ವಾಲ್ಯೂಮ್ ಅಂದಾಗ ಏನಾಯಿತು, 3 mutual perpendicular direction corresponding to volumetric strain. This is volumetric and this is your strain. So next question is, explain the longitudinal strain and lateral strain. So longitudinal strain ಅಂತಂದಾಯಿತು change in length by original length. ಲ್ಯಾಟ್ರಲ್ ಸ್ಟ್ರೈನ್ ಅಂದರೆ ಏನಾಯಿತು, ಚೇಂಜ್ ಇನ್ ಡಯಾಮೀಟರ್ ಬೈ ಒರಿಜಿನಲ್ ಡಯಾಮೀಟರ್. ಸೊ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಅಂತಂದಾಗ ಡೈರೆಕ್ಷನ್ ಈಸ್ ಅಪ್ಲೈಡ್ ಟುವರ್ಡ್ಸ್ ದಿ ಲೋಡ್. ಇಲ್ಲೇನಾಗ್ತದೆ, ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಅಪ್ಲೈಡ್ ಟು ದ ಲೋಡ್. ಸೊ ಇಲ್ಲಿ ಸೇಮ್ ಡೈರೆಕ್ಷನಲ್ಲಿ ಇರುತ್ತೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ದಟ್ ಈಸ್ ಯುವರ್ ಲ್ಯಾಟ್ರಲ್ ಸ್ಟ್ರೆಸ್ ಆ್ಯಂಡ್ ಲ್ಯಾಟ್ರಲ್ ಸ್ಟ್ರೈನ್ ಆ್ಯಂಡ್ ಲೀನಿಯರ್ ಸ್ಟ್ರೈನ್. As a mechanical engineer, this is a very very important question of stress strain diagram. This is compulsorily given in the question paper. Very 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 important. ಎಲ್ಲೇ ನೀವು stress strain diagram ನೋಡಿದಾಗ you should keep in the mind, one is mild steel, another one is cast iron. ಸೊ ಈ ಎರಡರಲ್ಲಿ ಒಂದು stress strain diagram ಕೊಡ್ತಾರೆ. ಸೊ ಈ ಒಂದು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ನ ನೀವು 100 ಸಾರಿ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಗಿವನ್ ಇನ್ ದ ಕ್ವೆಶನ್ ಪೇಪರ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಸ್ಟ್ರೈನ್ ಅಂತ ಬರಿತೀವಿ, ವೈ ಆಕ್ಸಿಸಲ್ಲಿ ಸ್ಟ್ರೆಸ್ ಅಂತ ಬರಿತೀವಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಲೈನು ಲೀನಿಯರ್ ಆಗಿ ಪ್ಯಾರಲಲ್ ಆಗಿ ಲೀನಿಯರ್ ಆಗಿ ಹೋಗ್ತಾ ಇದೆ ಒಂದು ಸರ್ಟನ್ ಲಿಮಿಟ್ವರೆಗೂ. ಅದಾದಮೇಲೆ ಗ್ರ್ಯಾಜುವಲ್ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗ್ತಾ ಇದೆ, ಮತ್ತೆ ಇನ್ಕ್ರೀಸ್ ಆಗಿ ಮತ್ತೆ ಅದು ಒಂದು ಪಾಯಿಂಟ್ಗೆ ಹೋಗಿ ನಿಂತೋಗುತ್ತೆ. ವಾಟ್ ಈಸ್ ದಿಸ್ ಅಂತ ಹೇಳ್ತೀರಾ? ಸೊ ಇಲ್ಲಿ ಯಾವುದೇ ಒಂದು ಸ್ಪೆಸಿಮನ್ನ ತಗೊಳ್ಳಿ. ಸೊ ದಿಸ್ ಈಸ್ ದ ಸ್ಪೆಸಿಮನ್ ಆಫ್ ದ ಟೆನ್ಸೈಲ್ ಸ್ಪೆಸಿಮನ್. ಸೊ ಈ ಟೆನ್ಸೈಲ್ ಸ್ಪೆಸಿಮನಲ್ಲಿ ಏನಪ್ಪ ಆಗ್ತಾ ಇದೆ ಅಂತಂದಾಗ, ಸಿ ದಿಸ್ ಈಸ್ ಯುವರ್ ಟೆನ್ಸೈಲ್ ಸ್ಪೆಸಿಮನ್. ಸೊ ಟೆನ್ಸೈಲ್ ಸ್ಪೆಸಿಮನಲ್ಲಿ ಏನು ಆಗ್ತಿದೆ ಅಂತಂದಾಗ, ಸೊ ದಿಸ್ ಈಸ್ ಅ ಟೆನ್ಸೈಲ್ ಸ್ಪೆಸಿಮನ್. ಈ ಟೆನ್ಸೈಲ್ ಸ್ಪೆಸಿಮನ್ಗೆ ನಾವು ಈ ಥರ ಲೋಡ್ನ ಕೊಡ್ತಾ ಇದ್ದೀವಿ. ಲೋಡ್ನ ಕೊಟ್ಟಾಗ ಏನಾಗಿರುತ್ತೆ, ಈ ಜಾಗದಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಅಂದರೆ ಉದ್ದ ಆಗ್ತಾ ಬರುತ್ತೆ. ಒಂದು ಸಟನ್ವರೆಗೂ ಉದ್ದ ಆದಾಗ ಎಲಾಸ್ಟಿಕ್ ಲಿಮಿಟ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಸೈಕ್ಲಿಕ್ ಲೋಡ್ ಕೊಟ್ಟಾಗ ಏನಾಗುತ್ತೆ, ಈ ರೀತಿ ಬರುತ್ತೆ.
ಅದಾದಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಮ್ಯಾಕ್ಸಿಮಮ್ವರೆಗೂ ವಿತ್ಸ್ಟ್ಯಾಂಡ್ ಆಗುತ್ತೆ, ಅದಾದಮೇಲೆ ಬ್ರೇಕ್ ಆಗಿಬಿಡುತ್ತೆ. ಸೊ ಬ್ರೇಕ್ ಆಗಿದಾಗ ಏನಾಗಿರುತ್ತೆ, ಇಲ್ಲಿ ಸರಿಯಾಗಿ ನಿಮಗೆ ಕಪ್ ಆ್ಯಂಡ್ ಕೋನ್ ಅರೇಂಜ್ಮೆಂಟಲ್ಲಿ ಅದು ಬ್ರೇಕ್ ಆಗುತ್ತೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಸೊ ಇಲ್ಲಿ ನಾನು ಹೇಳ್ತೀನಿ, ಓ ಇಂದ ಎವರೆಗೂ ನಾವು ಏನಂತ ಕರಿತೀವಿ, ಎಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ, ವೇರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಸೊ ಇಲ್ಲಿ ಏನಾಗಿರುತ್ತೆ, ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ಲೋಡ್ನ ತೆಗೆದುಬಿಟ್ರೆ, ಇನ್ ಕೇಸ್ ಲೋಡ್ನ ರಿಮೂವ್ ಮಾಡಿಬಿಟ್ರೆ ಇಟ್ ಕಮ್ ಬ್ಯಾಕ್ಸ್ ಟು ದ ಒರಿಜಿನಲ್ ಪೊಸಿಷನ್, ದಟ್ ಈಸ್ ಕಾಲ್ಡ್ ಓ. ನೆಕ್ಸ್ಟ್ ಈಸ್ ಅಪ್ಪರ್ ಈಲ್ಡ್ ಪಾಯಿಂಟ್. ಬಿ ಈಸ್ ನಥಿಂಗ್ ಬಟ್ ಅಸ್ ಅಪ್ಪರ್ ಈಲ್ಡ್ ಪಾಯಿಂಟ್. ಎ ಇಂದ ಬಿಗೆ ಹೋಗೋದನ್ನ ನಾವೇನಂತ ಕರಿತೀವಿ, ಸ್ಟ್ರೆಸ್ಸಸ್ ವಿಚ್ ಸ್ಟಾರ್ಟ್ಸ್ ದ ಈಲ್ಡ್. ಎ ಇಂದ ಬಿಗೆ ಹೋಗ್ತಾ ಇದ್ರೆ ಈಲ್ಡ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಬಿ ಇಂದ ಸಿಗೆ ಬಂದಾಗ ಏನಾಗ್ತಾ ಇದೆ, ಸೊ ಬಿ ಇಂದ ಸಿಗೆ ಬಂದಾಗ ಡಿಕ್ರೀಸ್ ಆಗ್ತಾ ಇದೆ ಈಲ್ಡ್, ಬಟ್ ಆದರೆ ಇಟ್ ಹ್ಯಾಸ್ ರೀಚ್ ಟು ದ ಮ್ಯಾಕ್ಸಿಮಮ್ ಡಿಫಾರ್ಮೇಷನ್. ಮ್ಯಾಕ್ಸಿಮಮ್ ಡಿಫಾರ್ಮೇಷನ್ ಆದಮೇಲೆ ಮತ್ತೆ ಅದು ಡಿಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಈಸ್ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್. ಡಿ ಈಸ್ ನಥಿಂಗ್ ಬಟ್ ಆಸ್ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್. ಸಿ ಇಂದ ಡಿ ಹೋಗ್ತಾ ಇರೋವಂಥದ್ದನ್ನು ನಾವು ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್. ಸೊ ವಾಟ್ ಡಸ್ ಇಟ್ ಮೀನ್, ದಿಸ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ ವಿಚ್ ವಿತ್ಸ್ಟ್ಯಾಂಡ್ಸ್ ದಿಸ್ ಮೆಟೀರಿಯಲ್. ಯಾವುದೇ ಒಂದು ಮೆಟೀರಿಯಲ್ ಮ್ಯಾಕ್ಸಿಮಮ್ ವಿತ್ಸ್ಟ್ಯಾಂಡ್ ಆಗುವಂಥ ಸ್ಟ್ರೆಸ್ಸಸ್ನ ನಾವು ಎಂತ ಕರಿತೀವಿ, ಅಲ್ಟಿಮೇಟ್ ಸ್ಟ್ರೆಸ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಫ್ರ್ಯಾಕ್ಚರ್ ಪಾಯಿಂಟ್. ಸೊ ಫ್ರ್ಯಾಕ್ಚರ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಆಸ್ ಡಿ ಇಂದ ಇ. ಸಡನ್ನಾಗಿ ಒಂದು ಲೆವೆಲ್ ರೀಚ್ ಆದಮೇಲೆ ಇಟ್ ಸ್ಟಾರ್ಟ್ಸ್ ಡ್ರಾಪಿಂಗ್ ಇಟ್ಸ್ ಎನರ್ಜಿ. ಸೊ ಡ್ರಾಪ್ ಆದಾಗ ಏನಾಗುತ್ತೆ, ಒಂದು ಪಾಯಿಂಟ್ವರೆಗೂ ಹೋದ್ಮೇಲೆ ಅಲ್ಲಿ ಫ್ರ್ಯಾಕ್ಚರ್ ಅಥವಾ ಫೇಲ್ಯೂರ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಫ್ರ್ಯಾಕ್ಚರ್ ಪಾಯಿಂಟ್. ದ ಸ್ಯಾಂಪಲ್ ವಿಲ್ ಬ್ರೇಕ್ ಅಟ್ ದಿಸ್ ಪಾಯಿಂಟ್. ಇಲ್ಲಿ ಸರಿಯಾಗಿ ಏನಾಗುತ್ತೆ, ಸ್ಯಾಂಪಲ್ ಕಟ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ಕಟ್ ಆಗಿರುತ್ತೆ. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ವಿತ್ ಸ್ಟ್ಯಾಂಡಿಂಗ್ ಆ್ಯಂಡ್ ದಿಸ್ ಈಸ್ ದ ಅಪ್ಪರ್ ಈಲ್ಡ್ ಪಾಯಿಂಟ್, ಎಲಾಸ್ಟಿಸಿಟಿ ಲೋವರ್ ಈಲ್ಡ್ ಪಾಯಿಂಟ್. ಓಕೆ, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಯು ಶುಡ್ ನೋ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. So next question ಹೀಗಿದೆ, explain the percentage of elongation and explain the percentage of reduction. ಸೊ ನಾನು ನಿಮ್ಗೆ ಆಲ್ರೆಡಿ ಫಾರ್ಮುಲಾಸಲ್ಲಿ ಬರ್ಸಿದ್ದೆ. ಪರ್ಸೆಂಟೇಜ್ ಆಫ್ ಎಲಾಂಗೇಷನ್ ಅಂತಂದಾಗ ಲೆಂತ್ ಫೈನಲ್ ಮೈನಸ್ ಲೆಂತ್ ಒರಿಜಿನಲ್ ಟು ದ ರೇಷಿಯೋ ಆಫ್ ದ ಲೆಂತ್ ಒರಿಜಿನಲ್. ಸೊ ದ ಫೈನಲ್ ಎಕ್ಸ್ಟೆನ್ಷನ್ ಆಫ್ ಲೆಂತ್ ಟು ದ ಒರಿಜಿನಲ್ ಲೆಂತ್, ಇದನ್ನು ನಾವು ಪರ್ಸೆಂಟೇಜ್ ಆಫ್ ಎಲಾಂಗೇಷನ್ ಅಂತ ಕರಿತೀವಿ. ಅದೇ ರೀತಿ ರಿಡಕ್ಷನ್ ಆಫ್ ಏರಿಯಾ ಅಂತಂದಾಗ, so the ratio of the maximum changes in the cross section area to the original cross section to the area. This is original cross section and this is a change in the area of cross section. ಎಷ್ಟು ವ್ಯತ್ಯಾಸ ಆಗಿದೆ, ಒರಿಜಿನಲ್ಗೂ ಫೈನಲ್ಗೂ ಎಷ್ಟು ವ್ಯತ್ಯಾಸ ಆಗಿದೆ. So this is the maximum changes in the cross section area to the original area. So this is the definition for the reduction of area. So next question ಹೀಗಿದೆ, explain the types of strain. So there are 3 different types of strain. ನಿಮಗೆ ಫಾರ್ಮುಲಾ ಸ್ಟಾರ್ಟಿಂಗ್ 2 ಮಾರ್ಕ್ಸ್ ಕ್ವಶನಲ್ಲಿ ಹೇಳಿದ್ದೆ ನಾನು. ಸ್ಟ್ರೈನ್ ಅಂತಂದರೆ ಏನು? ಸೊ ಸ್ಟ್ರೈನ್ ಈಸ್ ನಥಿಂಗ್ ಬಟ್ ಅಸ್ ದ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಲೆಂತ್. ಸೊ ಡಿಸ್ಪ್ಲೇಸ್ಮೆಂಟ್ ನಥಿಂಗ್ ಬಟ್ ಅಸ್ ಚೇಂಜ್ ಇನ್ ಪರ್ ಯೂನಿಟ್ ಲೆಂತ್. ಇದನ್ನು ನಾವು ಸ್ಟ್ರೈನ್ ಅಂತ ಕರಿತೀವಿ, ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ವಿತ್ ದ ಲೆಟರ್ ಆಫ್ ಎಪ್ಸಿಲಾನ್. ಸೊ ಇಲ್ಲಿ 3 ಡಿಫ್ರೆಂಟ್ ಸ್ಟ್ರೈನ್ ಇದೆ. ಒನ್ ಈಸ್ ಟೆನ್ಸೈಲ್ ಸ್ಟ್ರೈನ್, ಕಂಪ್ರೆಸಿವ್ ಸ್ಟ್ರೈನ್ ಆ್ಯಂಡ್ ಶಿಯರ್ ಸ್ಟ್ರೈನ್. ಸೊ ಇಲ್ಲಿ ನೋಡ್ಕೋಬಹುದು ನೀವು, ಎಪ್ಸಿಲಾನ್ ವಿತ್ ಟಿ, ಎಪ್ಸಿಲಾನ್ ವಿತ್ ಸಿ ಆ್ಯಂಡ್ ದಿಸ್ ಈಸ್ ಯುವರ್ ಶಿಯರ್ strain. This is shear symbol. So the elongation per unit length is known as tensile strain. So elongation ಆಗ್ತಾ ಇದೆ per unit length. ಇಲ್ಲೇನಾಗ್ತಾ ಇದೆ, the reduction per unit length. ಇಷ್ಟು ಬರೀರಿ, the elongation per unit length is called tensile strain. The reduction per unit length is called compressive strain. The angular deformation of the material when it is subjected to the tangential force. So ಏನಪ್ಪ ಅಂದರೆ, this is the body. If the body is subjected to the ಟೆನ್ಸೈಲ್ ಲೋಡ್, ಸೊ ಏನಾಗ್ತಾ ಇದೆ, ಎಲಾಂಗೇಷನ್ ಆಗ್ತಾ ಇದೆ. ಸೊ ಎಲಾಂಗೇಷನ್ ಆದಾಗ ಏನಾಗುತ್ತೆ, ಆಗಿರುವಂಥ ಸ್ಟ್ರೈನ್ನ ನಾವು ಟೆನ್ಸೈಲ್ ಸ್ಟ್ರೈನ್ ಅಂತ ಕರಿತೀವಿ. ಇನ್ ಕೇಸ್ ಪುಷ್ ಮಾಡಿದಾಗ ಆಗಿರುವಂಥ ಸ್ಟ್ರೈನ್ನ ನಾವು ಕಂಪ್ರೆಸಿವ್ ಸ್ಟ್ರೈನ್ ಅಂತ ಕರಿತೀವಿ. ಇನ್ ಕೇಸ್ ಟ್ಯಾಂಜೆನ್ಷಿಯಲಿ ಲೋಡ್ನ ಅಪ್ಲೈ ಮಾಡಿದಾಗ ಆ್ಯಂಗ್ಯುಲರ್ ಡಿಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಶಿಯರ್ ಸ್ಟ್ರೈನ್. ಸೊ ಶಿಯರ್ ಸ್ಟ್ರೈನ್ ಈಸ್ ನಥಿಂಗ್ ಬಟ್ ಆಸ್ ದಿಸ್ ಈಸ್ ದ ಆ್ಯಂಗ್ಯುಲರ್ ಡಿಫಾರ್ಮೇಷನ್ ಪರ್ tangential length of the body. So that is a definition for the shear strain. So next important question is the difference between brittle and ductile material. So ಅಥವಾ compare brittle material and
ಡಕ್ಟೈಲ್ ಮೆಟೀರಿಯಲ್. ಸೊ ಇದು ಕಂಪ್ಯಾರಿಸನ್ ಮಾಡೋಕ್ಕೂ ಮುಂಚೆ ನಾನು ಇಲ್ಲೊಂದು ಗ್ರಾಫಿಕ್ ಬಂದಿದ್ದೀನಿ. ಸೊ ದಿಸ್ ಈಸ್ ದ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ದ ಬ್ರಿಟಲ್ ಮೆಟೀರಿಯಲ್ ಆ್ಯಂಡ್ ದಿಸ್ ಈಸ್ ದ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ದಿ ಡಕ್ಟೈಲ್ ಮೆಟೀರಿಯಲ್. ಸೊ ಬ್ರಿಟಲ್ಗೂ ಡಕ್ಟೈಲ್ಗೂ ವ್ಯತ್ಯಾಸ ಇದೆ. ವಾಟ್ ಈಸ್ ಬ್ರಿಟಲ್? ಸೊ ಬ್ರಿಟಲ್ ಪ್ರಾಪರ್ಟಿ ಏನಾಗುತ್ತಪ್ಪ ಅಂದರೆ ಸಡನ್ ಫ್ರ್ಯಾಕ್ಚರ್ ಅಕ್ಕರ್ಸ್. ಸೊ ಡಕ್ಟೈಲ್ ಅಂತಂದಾಗ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್ ಅಥವಾ ಶೀಟ್ಸ್. ಸೊ ಯಾವುದೇ ಒಂದು ಮೆಟೀರಿಯಲ್ ಈ ಥರ ವೈರ್ ಶೇಪಲ್ಲಿ ಅಥವಾ ಶೀಟ್ ಶೇಪಲ್ಲಿ ತರೋವಂಥ ಮ್ಯಾಲ್ಯಬಿಲಿಟಿ ಆಗ್ಬೋದು. ಇದನ್ನು ನಾವು ಡಕ್ಟೈಲ್ ಮೆಟೀರಿಯಲ್ ಅಂತ ಕರಿತೀವಿ. ಬ್ರಿಟಲ್ ಮೆಟೀರಿಯಲ್ ಅಂತಂದಿದ ತಕ್ಷಣ ಅದಕ್ಕೆ ಲೋಡ್ ಹಾಕಿದ ತಕ್ಷಣ ಒಂದು ಸರ್ಟನ್ ಲೋಡ್ಗೆ ಅದು ಬ್ರೇಕ್ ಆಗಿಬಿಡುತ್ತೆ. ದಟ್ ಈಸ್ ಕಾಲ್ಡ್ ಬ್ರಿಟಲ್ ಮೆಟೀರಿಯಲ್. ಈಸಿ ಫ್ರ್ಯಾಕ್ಚರ್ ಅಕ್ಕರ್ಸ್. ಈಸಿಲಿ ವೈರ್ ಆ್ಯಂಡ್ ಶೀಟ್ ಕ್ಯಾನ್ ಬಿ ಡನ್. ನೋ ಯೀಲ್ಡ್ ಪಾಯಿಂಟ್. ನೋಡಿ ಇಲ್ಲಿಗೆ ನಿಂತೋಗಿದೆ, ಯೀಲ್ಡ್ ಪಾಯಿಂಟೇ ಇಲ್ಲ ಇದರಲ್ಲಿ. ಸೊ ನೆಕ್ಕಿಂಗ್ ಟೇಕ್ಸ್ ಪ್ಲೇಸ್. ಸೊ ಯೀಲ್ಡ್ ಪಾಯಿಂಟ್ ಇದೆ, ಇಲ್ಲಿ ಮ್ಯಾಕ್ಸಿಮಮ್ ಯೀಲ್ಡ್ ಪಾಯಿಂಟ್ ಇದೆ. ಸೊ ನೆಕ್ಕಿಂಗ್ ಟೇಕ್ಸ್ ಪ್ಲೇಸ್. ನೆಕ್ಕಿಂಗ್ ಅಂತಂದಾಗ ಹಿಂಗಾಗುತ್ತೆ, ಸ್ಯಾಂಪಲ್ ಈ ರೀತಿ ನೆಕ್ಕಿಂಗ್ ಟೇಕ್ಸ್ ಪ್ಲೇಸ್. ನೆಕ್ಸ್ಟ್ ಮೆಟೀರಿಯಲ್ ಡಿಫಾರ್ಮೇಷನ್ ಡಸ್ ನಾಟ್ ಅಕ್ಕರ್. ಸೊ ಏನಾಗ್ತಾ ಇದೆ, ಮೆಟೀರಿಯಲ್ಲು ಇಲ್ಲಿ ಜಗ್ಗಲ್ಲ, ಐ ಮೀನ್ ಎಲಾಂಗೇಷನ್ ಆಗ್ತಾ ಇಲ್ಲ, ಇಲ್ಲಿ ಯಾವುದೇ ಥರ ಒಂದು ಡಿಫಾರ್ಮೇಷನ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ, ಡಿಫಾರ್ಮೇಷನ್ ಆಗ್ತಾ ಇದೆ. ಸೊ ಡಿಫಾರ್ಮೇಷನ್ ಅಂತಂದಾಗ ಏನಾಗ್ತಾ ಇದೆ, ಲೆಂತು ಇನ್ಕ್ರೀಸ್ ಆಗ್ತಾ ಇದೆ. ಇದರಲ್ಲಿ ಯಾವುದು ಲೆಂತು ಇನ್ಕ್ರೀಸ್ ಆಗಲ್ಲ. ನೆಕ್ಸ್ಟ್ ಕ್ರಾಸ್ ಸೆಕ್ಷನ್ ಏರಿಯಾ ವಿಲ್ ನಾಟ್ ರೆಡ್ಯೂಸ್. ಲೆಂತ್ ಇನ್ಕ್ರೀಸೇ ಆದರೆ ತಾನೇ ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಅಂದರೆ ಇಲ್ಲಿ ಸೆಂಟ್ರಲ್ ಇರೋ ಏರಿಯಾ ರೆಡ್ಯೂಸ್ ಅಥವಾ ಚೇಂಜಸ್ ಆಗೋದಕ್ಕೆ ನಮಗೆ ಇಲ್ಲಿ ಲೆಂತ್ ಇನ್ಕ್ರೀಸ್ ಆದರೆ ತಾನೇ ಇಲ್ಲಿ ರೆಡ್ಯೂಸ್ ಆಗೋದಕ್ಕೆ. ಲೆಂತೇ ಇನ್ಕ್ರೀಸ್ ಆಗಿಲ್ಲ ಅಂದರೆ ಕ್ರಾಸ್ ಸೆಕ್ಷನ್ ವಿಲ್ ನಾಟ್ ರೆಡ್ಯೂಸ್. ಇಲ್ಲಿ ಏನಾಗ್ತಾ ಇದೆ, ಲೋಡ್ ಕೊಟ್ಟಾಗ ಏನಾಗ್ತದೆ, ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಟ್ ಇಲ್ಲಿರೋ ಏರಿಯಾ ರೆಡ್ಯೂಸ್ ಆಗ್ತಾ ಇದೆ. ಸೊ ಕ್ರಾಸ್ ಸೆಕ್ಷನ್ ವಿಲ್ ರೆಡ್ಯೂಸ್. ಅಬ್ಸಾರ್ಬ್ಸ್ ಲೆಸ್ ಎನರ್ಜಿ. ಈ ಒಂದು ಮೆಟೀರಿಯಲಲ್ಲಿ ಲೆಸ್ ಎನರ್ಜಿನ ಅದು ಸೇವ್ ಮಾಡ್ತಾ ಇರುತ್ತೆ. ಈ ಒಂದು ಮೆಟೀರಿಯಲಲ್ಲಿ ಮೋರ್ ಎನರ್ಜಿನ ಸ್ಟೋರ್ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ಈಸ್ ಬೇಗ ಕಟ್ಟಾಗುವಂಥ ಮೆಟೀರಿಯಲ್ ಏನು, ಗ್ಲಾಸು, ಕ್ಯಾಸ್ಟ್ ಐರನು, ಸೆರಾಮಿಕ್ಸ್. ಡಕ್ಟಿಲಿಟಿ ಅಂದಾಗ ಎಲಾಂಗೇಷನ್ ಇರುತ್ತೆ, ಮೆಲಿಬಿಲಿಟಿ ಇರುತ್ತೆ, ಮೆಷನಬಿಲಿಟಿ ಇರುತ್ತೆ. ಈ ಥರ ಮೆಟೀರಿಯಲ್ ಯಾವುದು, ಕಾಪರ್, ಅಲ್ಯೂಮಿನಿಯಂ, ಮೈಲ್ಡ್ ಸ್ಟೀಲ್ ಅಥವಾ ಗೋಲ್ಡ್. ಸೊ ದಿಸ್ ಈಸ್ ಎ difference between brittle and ductility material. Very important questions. Please note this question. Next question ಹೀಗಿದೆ, explain the different types of force systems. So ಇಲ್ಲಿ ಲಿಸ್ಟ್ ಇದೆ. First one is coplanar forces, collinear forces, concurrent forces, coplanar concurrent forces, coplanar non-concurrent forces, non-coplanar forces, non-coplanar non-concurrent forces, non-coplanar non-concurrent forces. ಸೊ ಏನಾಗ್ತದೆ, ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಕಾಂಬಿನೇಷನ್ಸು ಇದೆ. ಫಸ್ಟ್ ಒನ್ ಈಸ್ ಕೋಪ್ಲೇನರ್. ಕೋ ಅಂದರೆ ಸೇಮ್, ಒಂದೇ ಪ್ಲೇನಲ್ಲಿರುತ್ತೆ. ದ ಫೋರ್ಸಸ್ ಆಫ್ ಲೈನ್ ಆಫ್ ಆ್ಯಕ್ಷನ್ಸ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ಕೋಪ್ಲೇನರ್ ಅಂತಂದಾಗ ಏನಾಗ್ತದೆ, ಎಲ್ಲ ಪಾಯಿಂಟ್ಸು ಒಂದೇ ಲೈನ್ ಮೇಲೆ ಹೋಗ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಕೋಪ್ಲೇನರ್ ಅಂತ ಕರಿತೀವಿ. ಕೋಪ್ಲೇನರ್ ಅಂತಂದಾಗ ಏನಾಗ್ತದೆ, ಹೀಗೆ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಈಸ್ ಕೋಲೀನಿಯರ್. ಪ್ಲೇನ್ ಒಂದೇ ಇರುತ್ತೆ. ನೆಕ್ಸ್ಟ್ ಕೋಲೀನಿಯರ್ ಅಂದಾಗ ಏನಾಯಿತು, ಸ್ಟ್ರೇಟ್ ಲೈನ್ ಮೇಲೇ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕೋಲೀನಿಯರ್ ಫೋರ್ಸಸ್. ಒಂದೇ ಲೈನ್ ಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ಫೋರ್ಸಸ್ ಹೋಗ್ತಾ ಇರುತ್ತೆ. ಕೋಪ್ಲೇನ್ ಅಂತಂದಾಗ ಒಂದೇ ಪ್ಲೇನಲ್ಲೇ ಹೋಗುತ್ತೆ. ಕೋಲೀನಿಯರ್ ಅಂತಂದಾಗ ಒಂದೇ ಲೈನ್ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಈಸ್ concurrent forces ಅಂದರೆ all the forces will meet at single point. coplanar concurrent forces. coplane ಅಂತಂದಾಗ all the forces will be in single plane and it meets in the one point. ಅದನ್ನು ನಾವೆಂತ ಕರಿತೀವಿ, ಕೋಪ್ಲೇನರ್ ಕನ್ಕರೆಂಟ್ ಫೋರ್ಸಸ್. ನೆಕ್ಸ್ಟ್ ಈಸ್ ಕೋಪ್ಲೇನರ್ ಆದರೆ ನಾನ್ ಕನ್ಕರೆಂಟ್ ಫೋರ್ಸಸ್ ವಿಲ್ ನಾಟ್ ಮೀಟ್ ಇನ್ ಸೇಮ್ ಪ್ಲೇನ್. ನಾನ್ ಕನ್ಕರೆಂಟ್, ಕೋಪ್ಲೇನರ್ ನಾನ್ ಕನ್ಕರೆಂಟ್ ಫೋರ್ಸಸ್. ಸೊ ದಟ್ ಇಲ್ಲಿ ಡಿಫ್ರೆಂಟ್ ಪ್ಲೇನ್ಸ್ ಮೇಲೆ ಇಟ್ ಲೈಸ್ ವಿತ್ ದ, ಐ ಮೀನ್ ಇಟ್ ಡಸ್ ನಾಟ್ ಮೀಟ್ ವಿತ್ ಒನ್ ಪಾಯಿಂಟ್. ಸೊ coplanar concurrent forces ಅಂದಾಗ here it does not meet at any one point but it is lying in the same plane. non-coplanar forces. ಸೊ non-coplanar ಅಂದಾಗ ಏನಾಗುತ್ತೆ, ಒಂದು ಪ್ಲೇನ್ ಮೇಲೆ ಇರಲ್ಲ, ಇಟ್ ಈಸ್ ಇನ್ ದ ಡಿಫ್ರೆಂಟ್ ಪ್ಲೇನ್ಸ್. non-coplanar concurrent forces ಅಂದಾಗ ಏನಾಯಿತು, ಇಲ್ಲಿ non-coplanar ಅಂದಾಗ 3 ಸೈಡ್ಸು ಪ್ಲೇನ್ ಮೇಲೆ ಇರುತ್ತೆ. ಅಂದರೆ ಒಂದು ಪ್ಲೇನ್ ಮೇಲೆ ಇರಲ್ಲ, ಆಲ್ ಸೈಡ್ಸ್ ಆಫ್ ಪ್ಲೇನ್. ಬಟ್ ಆದರೆ ಇಟ್ ಮೀಟ್ಸ್ ವಿತ್ ದ ಸಿಂಗಲ್ ಪಾಯಿಂಟ್.
ಸೊ ಇಲ್ಲಿ 3 ಪ್ಲೇನ್ಸ್ ಇದೆ, ಡಿಫರೆಂಟ್ ಪ್ಲೇನ್ಸ್ ಇದೆ, ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ, ಝೆಡ್ ಆಕ್ಸಿಸ್ ಇದೆ, ಬಟ್ ಇಟ್ ಈಸ್ ಮೀಟಿಂಗ್ ಅಟ್ ಸಿಂಗಲ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ಕನ್ಕರೆಂಟ್ ಫೋರ್ಸ್. ನಾನ್ ಕೋಪ್ಲೇನರ್, ಇಲ್ಲಿ ಡಿಫರೆಂಟ್ ಪ್ಲೇನ್ಸ್ ಆರ್ ದೇರ್ ಬಟ್ ಇಟ್ ಮೀಟಿಂಗ್ ಅಟ್ ಎ ಸಿಂಗಲ್ ಪಾಯಿಂಟ್. ನಾನ್ ಕೋಪ್ಲೇನರ್, ನಾನ್ ಕನ್ಕರೆಂಟ್ ಫೋರ್ಸಸ್ ಅಂದರೆ ಡಿಫರೆಂಟ್ ಫೋರ್ಸಸ್ ಇನ್ ಡಿಫರೆಂಟ್ ಪ್ಲೇನ್ಸ್, ಡಿಫರೆಂಟ್ ಪಾಯಿಂಟ್ಸ್ ಆಲ್ಸೋ. ಸೊ ಇಲ್ಲಿ ಪಾಯಿಂಟ್ಸು ಇಲ್ಲ, ಪ್ಲೇನ್ಸು ಇಲ್ಲ, ಯಾವುದು ಮೀಟ್ ಆಗ್ತಾ ಇಲ್ಲ. ಡು ನಾಟ್ ಮೀಟ್ ಅಟ್ ಎನಿ ಒನ್ ಪಾಯಿಂಟ್ ಆ್ಯಂಡ್ ಲೈ ಇನ್ ದ ಡಿಫರೆಂಟ್ ಪ್ಲೇನ್ಸ್. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫೋರ್ಸಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ದ ರೆಸಲ್ಯೂಷನ್ ಆಫ್ ಫೋರ್ಸಸ್ ವಿತ್ ದ ಡಯಾಗ್ರಾಮ್. ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಸೊ ರೆಸಲ್ಯೂಷನ್ ಆಫ್ ಫೋರ್ಸಸ್ ವಿತ್ ದ ಡಯಾಗ್ರಾಮ್, ಈ ಒಂದು ಪ್ರಾಬ್ಲಮ್, ಈ ಒಂದು ಎಕ್ಸ್ಪ್ಲನೇಷನಲ್ಲಿ ಯು ವಿಲ್ ಗೆಟ್ 10 ಮಾರ್ಕ್ಸ್ ಪ್ರಾಬ್ಲಮ್. ಸೊ 10 ಮಾರ್ಕ್ಸ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಇದನ್ನು 5 ಮಾರ್ಕ್ಸ್ ಎಕ್ಸ್ಪ್ಲನೇಷನಲ್ಲಾದರೂ ಕೇಳ್ಬೋದು. ವಾಟ್ ಈಸ್ ದ ರೆಸಲ್ಯೂಷನ್ ಆಫ್ ಫೋರ್ಸಸ್? ಸೊ ದಟ್ ಈ ಒಂದು ಕ್ವೆಶನ್ನ ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಯು ವಿಲ್ solve the problem very easily. So first resolution of forces ಅಂತಂದಾಗ ಏನಾಯಿತು, ಫಸ್ಟ್ ಯು ಶುಡ್ ಡ್ರಾ ದ XY line. ಸೊ XY ಲೈನ್ನ ಡ್ರಾ ಮಾಡಿದಾಗ ಏನಾಯಿತು, ಈಚ್ ಒಂದು ಪ್ಲೇನಲ್ಲಿ ಕೂಡ ಒಂದೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಯುವರ್ ಫಸ್ಟ್ ಕ್ವಾಡ್ರೆಂಟ್, ಫಸ್ಟ್ ಪ್ಲೇನ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಇದ್ರ ಫೋರ್ಸ್ ಹೆಸರು ನಾವೇನಂತ ಕರಿತೀವಿ, F1 ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಫೋರ್ಸ್ ಆಗ್ತಾ ಇದೆ, ಅದ್ರ ಫೋರ್ಸ್ ಹೆಸರನ್ನ ನಾವು F2 ಅಂತ ಕರಿತೀವಿ. ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್, ಅದೇ ರೀತಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ. ಸೊ ರೆಸಲ್ಯೂಷನ್ ಆಫ್ ಫೋರ್ಸಸ್ ಏನು ಹೇಳ್ತಾ ಇದ್ದಾನೆ, ಇಟ್ ಈಸ್ ದ 2 or more ಫೋರ್ಸಸ್ ಆಕ್ಟಿಂಗ್ ಆನ್ ಎ ಬಾಡಿ. ದಿಸ್ ಈಸ್ ಯುವರ್ ಬಾಡಿ. ಈ ಒಂದು ಬಾಡಿ ಮೇಲೆ 2 or more ಫೋರ್ಸಸ್, F1 F2 ಆರ್ ದ 2 ಫೋರ್ಸಸ್, 3 and 4 more ಫೋರ್ಸಸ್ ಆಕ್ಟಿಂಗ್ ಆನ್ ಎ ಪಾಯಿಂಟ್. ಸೊ ದಟ್ ಇಲ್ಲಿ ಏನಾಗ್ತಾ ಇದೆ, ಈಚ್ ಫೋರ್ಸಸ್ ರಿಸಾಲ್ವ್ ಇಂಟು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ಸ್. ಆಲ್ ಫೋರ್ಸಸ್ ಕಂಬೈನ್ ಟುಗೆದರ್ ರಿಸಲ್ಟೆಂಟ್. ಸೊ ಇಲ್ಲೇನಾಗ್ತಾ ಇದೆ, ಈಚ್ ಆ್ಯಂಡ್ ಎವ್ರಿ ಫೋರ್ಸಸ್ಸು ಹಾರಿಜಾಂಟಲ್ ಫೋರ್ಸಸ್ ಇರುತ್ತೆ, ಹಾಗೆ ವರ್ಟಿಕಲ್ ಫೋರ್ಸಸ್ ಇರುತ್ತೆ. ಇಲ್ಲಿ ಅಷ್ಟೇ ಹಾರಿಜಾಂಟಲ್ ಫೋರ್ಸಸ್ ಇರುತ್ತೆ, ಹಾಗೆ ವರ್ಟಿಕಲ್ ಫೋರ್ಸಸ್ ಇರುತ್ತೆ. ಸೇಮ್ ಇಲ್ಲಿ ಅಷ್ಟೇ ಹಾರಿಜಾಂಟಲ್ ವರ್ಟಿಕಲ್ ಫೋರ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾರಿಜಾಂಟಲ್ ಫೋರ್ಸಸ್ಸು, ವರ್ಟಿಕಲ್ ಫೋರ್ಸಸ್ ಇವನ್ನೆಲ್ಲ ಕಂಬೈನ್ ಮಾಡಿದಾಗ, ಸೊ ದಟ್ ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್, ಸಮೇಷನ್ ಆಫ್ H, ಸಮೇಷನ್ ಆಫ್ V, ಆಲ್ ದ ವರ್ಟಿಕಲ್ ಫೋರ್ಸಸ್ ಕಂಬೈನ್ ಮಾಡಿದಾಗ ಯು ವಿಲ್ ಗೆಟ್ ರಿಸಲ್ಟೆಂಟ್, ದಟ್ ಈಸ್ summation of H square plus summation of V square. So this is your resultant of force, and direction of resultant is written in summation of V divided by summation of H. So this is the resolutions of the forces with the diagram. So idralli additionally I can tell you one more thing. ಏನು one more thing ಅಂತಂದ್ರೆ, ಸೊ ಇಲ್ಲಿ ಫೋರ್ಸಸ್ ಆಲ್ರೆಡಿ ಇಲ್ಲಿ ಡ್ರಾ ಮಾಡಿದ್ದಾರೆ, ಯು ಸಿ ವಿತ್ ದೋಸ್ ಫೋರ್ಸಸ್. ಇಲ್ಲಿ ಫೋರ್ಸ್ 1 ಅನ್ನೋದು ಫಸ್ಟ್ ಫೋರ್ಸ್ನ ಕನ್ಸಿಡರ್ ಮಾಡಿದ್ದೀನಿ. ದಿಸ್ ಈಸ್ ದ ಹಾರಿಜಾಂಟಲ್ ಫೋರ್ಸ್ ಆ್ಯಂಡ್ ದಿಸ್ ಈಸ್ ದ ವರ್ಟಿಕಲ್ ಫೋರ್ಸ್. ಅದೇ ರೀತಿ ಎಲ್ಲದಕ್ಕೂ ಹಾರಿಜಾಂಟಲ್ ವರ್ಟಿಕಲ್ ಫೋರ್ಸ್ನ ಬರೆದಿದ್ದೀವಿ. ಹಾರಿಜಾಂಟಲ್ ಫೋರ್ಸ್ನ ನಾವು ಹೇಗೆ ಬರಿತಾ ಇದ್ವಿ, ದಿಸ್ ಈಸ್ ಯುವರ್ ಕಾಸ್ ಥೀಟಾ ಆ್ಯಂಡ್ ದಿಸ್ ಈಸ್ ಯುವರ್ ಸೈನ್ ಥೀಟಾ. ಓಕೆ, ಸೊ ಅದೇ ರೀತಿ ಹಾರಿಜಾಂಟಲ್ ಫೋರ್ಸ್ನ ನಾವು ಕಾಸ್ ಥೀಟಾ ಅಂತ ಬರೀತೀವಿ, ವರ್ಟಿಕಲ್ ಫೋರ್ಸ್ನ ನಾವು ಸೈನ್ ಥೀಟಾ. ಆ್ಯಂಡ್ ದಿಸ್ ಈಸ್ ಯುವರ್ ಹಾರಿಜಾಂಟಲ್ ಫೋರ್ಸ್ ಕಾಸ್ ಥೀಟಾ ಆ್ಯಂಡ್ ದಿಸ್ ಈಸ್ ಯುವರ್ ವರ್ಟಿಕಲ್ ಫೋರ್ಸ್ ಸೈನ್ ಥೀಟಾ. This is your horizontal force cos theta and this is your vertical force sin theta. So vertical force ಅಂತಂದಾಗ upward downward ಅದನ್ನು ನಾವೇನಂತ ಕರಿತೀವಿ, ವರ್ಟಿಕಲ್ ಅಂತ ಕರಿತೀವಿ. ಹಾರಿಜಾಂಟಲ್ ಅಂದಾಗ ಏನಾಯಿತು, ದಿಸ್ ಟು ಆರ್ ಹಾರಿಜಾಂಟಲ್ ಫೋರ್ಸ್. ಹೀಗೆ ಬಂದಾಗ ಏನಾಯಿತು, ದಿಸ್ ಈಸ್ ಯುವರ್ ಹಾರಿಜಾಂಟಲ್ ಫೋರ್ಸ್, ದಿಸ್ ಈಸ್ ಯುವರ್ ವರ್ಟಿಕಲ್ ಫೋರ್ಸ್ ಆ್ಯಂಡ್ ದಿಸ್ ಈಸ್ ಯುವರ್ ಹಾರಿಜಾಂಟಲ್ ಫೋರ್ಸ್ ಆ್ಯಂಡ್ ದಿಸ್ ಈಸ್ ಯುವರ್ ವರ್ಟಿಕಲ್ ಫೋರ್ಸ್. ಅದ್ರ ಜೊತೆಗೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬೋತ್ ಎಕ್ಸ್ ಆ್ಯಂಡ್ ಆಲ್ಸೋ ವೈ, ಅಂದರೆ ಎಕ್ಸ್ ಈಸ್ ನಥಿಂಗ್ ಬಟ್ ಅಸ್ ಹಾರಿಜಾಂಟಲ್, ವೈ ಈಸ್ ನಥಿಂಗ್ ಬಟ್ ಅಸ್ ವರ್ಟಿಕಲ್. ಬೋತ್ ದ ಕ್ವಾಡ್ರೆಂಟ್ಸ್ ಆರ್ ಪಾಸಿಟಿವ್. ಇಲ್ಲಿ ಬಂದಾಗ ಏನಾಗಿರುತ್ತೆ, ಒಂದು ಪಾಸಿಟಿವ್, ಅನದರ್ ಒನ್ ಈಸ್ ನೆಗೆಟಿವ್. ಯಾವುದಿಲ್ಲಿ ವೈ ಈಸ್ ಪಾಸಿಟಿವ್, ಎಕ್ಸ್ ಈಸ್ ನೆಗೆಟಿವ್. ಇಲ್ಲಿ ಬಂದಾಗ ಬೋತ್ ದ ಥಿಂಗ್ಸ್ ಆರ್ ನೆಗೆಟಿವ್. ಇಲ್ಲಿ ಬಂದಾಗ ಏನಾಯಿತು, ಒನ್ ಈಸ್ ಪಾಸಿಟಿವ್, ಅನದರ್ ಒನ್ ಈಸ್ ನೆಗೆಟಿವ್, ಹಾರಿಜಾಂಟಲ್ ವರ್ಟಿಕಲ್. ಸೊ ಈ ಒಂದು ಲಾಜಿಕ್ಸ್ ಮೇಲೆ ಇದನ್ನು ಆ್ಯಕ್ಟ್ ಮಾಡ್ತೀವಿ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿರೋವಂಥದ್ದು ಏನು, ಇವನ್ನೆಲ್ಲ ಎಕ್ಸ್ ಅಂದರೆ ಹಾರಿಜಾಂಟಲ್ ಲೈನ್ಸಲ್ಲಿರೋವಂಥದ್ದನ್ನೆಲ್ಲನೂ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಬಂದು ಪ್ಲಸ್ ಇರುತ್ತೆ, ಪ್ಲಸ್ F1 ಕಾಸ್ ಥೀಟಾ 1 ಬರುತ್ತೆ. ಸೆಕೆಂಡ್ ಒನ್ ಈಸ್, ಇದು ನೆಗೆಟಿವ್, ಎಕ್ಸ್ ಈಸ್ ನಥಿಂಗ್ ಬಟ್ ಆಸ್ ನೆಗೆಟಿವ್, ಸೊ ಮೈನಸ್ F2 ಸೈನ್ ಥೀಟಾ. ಹಾಗೆ ಇಲ್ಲಿ ಎಕ್ಸ್ ಆಕ್ಸಿಸ್ ಇಸ್ ಮೈನಸ್ F3 ಸೈನ್ ಥೀಟಾ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಆಕ್ಸಿಸ್ ಇಸ್ ಪಾಸಿಟಿವ್, ಸೊ ಪ್ಲಸ್ F4
ಕಾಸ್ ಥೀಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಟಿಕಲ್ ಕಾಂಪೋನೆಂಟ್ಸ್ನು ಹೀಗೆ ಇರುತ್ತೆ. ಇಲ್ಲಿ ಏನಿದೆಯೋ ಅದೇ ಕಾಂಪೋನೆಂಟ್ಸ್ನ ಬರ್ಕೊಂಡು ಹೋಗಬೇಕಾಗುತ್ತೆ. ಪ್ಲಸ್ಸು ಮೈನಸ್ ಅನ್ನೋದು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಎಕ್ಸ್ ಆಕ್ಸಿಸ್ ಮೇಲೇನೂ ಪ್ಲಸ್ಸೇ, ಎಕ್ಸ್ ಆಕ್ಸಿಸ್ ಕೆಳಗಡೆನೂ ಪ್ಲಸ್ಸೇ. ವೈ ಆಕ್ಸಿಸ್ ಬಂದಾಗ ಇಲ್ಲಿ ಮೈನಸ್ಸೇ, ಇಲ್ಲಿ ಮೈನಸ್ಸೇ. ಇಲ್ಲಿಗೆ ಬಂದಾಗ ಏನಾಯಿತು, ಮೇಲೆ ಪ್ಲಸ್ ಆಯಿತು, ಕೆಳಗಡೆ ಮೈನಸ್ ಆಯಿತು. ಇಲ್ಲಿಗೆ ಬಂದಾಗ ಏನಾಯಿತು, ಈ ಕಡೆ ಪ್ಲಸ್ ಇದೆ, ಈ ಕಡೆ ಮೈನಸ್ ಇದೆ. ಸೊ ಇದ್ರ ಬೇಸ್ ಮೇಲೆ ವರ್ಟಿಕಲ್ ಲೈನು ಹಾರಿಜಾಂಟಲ್ ಲೈನ್ನ ನೀವು ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸಮೇಷನ್ ಆಫ್ ಹೆಚ್ ಸಮೇಷನ್ ಆಫ್ ವಿನ ಬರ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಫೈನಲಿ ಆ ವ್ಯಾಲ್ಯೂಸ್ನ ಇಟ್ಕೊಂಡು ಆ್ಯಂಗಲ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆ್ಯಂಗಲ್ನ ಒಳಗಡೆ ಹಾಕಿದಾಗ ಟ್ಯಾನ್ ಇರೋದು ಟ್ಯಾನ್ ಇನ್ವರ್ಸ್ ಆಗುತ್ತೆ. ಸೊ ದಟ್ ಥೀಟಾ ವ್ಯಾಲ್ಯೂ ನಿಮಗೆ ಈಸಿಯಾಗಿ ಸಿಗತ್ತೆ. ಸೊ ಇಷ್ಟು ಈ ಕ್ವೆಶನ್ನು ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು CO1 ಅಲ್ಲಿ. ಸೊ ಇಲ್ಲಿವರೆಗೂ ಥಿಯರಿ ಪೋರ್ಷನ್ ಆಫ್ CO1 ಕಂಪ್ಲೀಟ್ ಆಯಿತು. ಸೊ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಪ್ರಾಬ್ಲಮ್ಸ್ ಆಫ್ CO1 ಈಸ್ ಫಾರ್ 10 ಮಾರ್ಕ್ಸ್ 2 ಕ್ವೆಶನ್ಸ್ ಇದೆ, 5 ಮಾರ್ಕ್ಸ್ದು ಒಂದು 4 ಕ್ವೆಶನ್ಸ್ ಇದೆ. ಸೊ ಥಿಯರಿ ಕ್ವೆಶನ್ಸು ಇದರಲ್ಲೇ ಕವರ್ ಆಗಿದೆ. ಸೊ ದಟ್ ದಿಸ್ ಈಸ್ ಕಾಲ್ಡ್ ಆಸ್ ಪಾರ್ಟ್ ಎ. ಪಾರ್ಟ್ ಬಿ ಬಂದು ಸೆಕೆಂಡ್ ವಿಡಿಯೋ ಇರುತ್ತೆ CO1ದು. ಅದನ್ನು ನೀವು ಕಂಟಿನ್ಯೂಟಿ ಪಾರ್ಟಲ್ಲಿ ಓದ್ಕೋಬೇಕಾಗತ್ತೆ. ಬಿಕಾಸ್ ಇಟ್ ಈಸ್ 1 hour ವಿಡಿಯೋ, ಮತ್ತೆ ಒಂದು 1.5 hour ಆಗುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಲೆಂತಿ. ಹಾಗಾಗಿ ನಾನು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತಾಗಿ ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ and share the video for your friends. Make it useful. Thank you.